ಶೇಕಡ ಗ್ರಾಮ ಪಂಚಾಯತಿ 85% ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡುತ್ತೆ. ಹಾಗೆ 10% ಹಣವನ್ನು ತಾಲೂಕು ಪಂಚಾಯತಿಗೆ, ಹಾಗೆ 5% ಹಣವನ್ನು ಜಿಲ್ಲಾ ಪಂಚಾಯತಿಗೆ ಈ 15ನೇ ಹಣಕಾಸು ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಎಲ್ಲ ಕಾರ್ಯಚಟುವಟಿಕೆಗಳಾಗಿದೆ ಕಳೆದ 1 ವರ್ಷದ ಅವಧಿಯಲ್ಲಿ ಏನೆಲ್ಲ ಖರ್ಚು ವೆಚ್ಚದ ಸಾಮಾಜಿಕ ಒಳಪಡಿಸಿರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಮಾಡತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ದಯವಿಟ್ಟು ಯೋಜನೆಯಲ್ಲಿ ಆಗ್ತಕ್ಕಂಥ ಎಲ್ಲ ಖರ್ಚು ವೆಚ್ಚದ ವಿವರಗಳನ್ನು ಕೂಡ ಸಾರ್ವಜನಿಕರಿಗೆ ತಿಳಿಸಬೇಕಂತ ದೃಷ್ಟಿಯಲ್ಲಿ ಇವತ್ತು ಸಾಮಾಜಿಕ ಪರಿಶೋಧನೆಯನ್ನು ಪ್ರತಿ ಪಂಚಾಯತಿಯಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಕಳೆದ 6 ತಿಂಗಳ ಅವಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 1 ವರ್ಷದ ಅವಧಿಯ ಕಾಮಗಾರಿಗಳನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗೆ ಈ 15ನೇ ಹಣಕಾಸು ಯೋಜನೆಯಲ್ಲಿ 2021ನೇ ಸಾಲಿನ ಅನುದಾನದಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡ ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸ್ತಾ ಇದೆ. ನಾವು ಈ ಸಾಮಾಜಿಕ ಪರಿಶೋಧನೆಯನ್ನು 4 ವರ್ಗಗಳಲ್ಲಿ ಮಾತಾಡಿದ್ದೇವೆ. ಮೊದಲನೇದಾಗಿ ಸರ್ಕಾರದ ಮಾರ್ಗಸೂಚಿಯಂತೆ ಒಂದು ಯೋಜನೆಯ ಕಾಮಗಾರಿಗಳು ಯೋಜನೆಯನ್ನು ನಿರ್ವಹಿಸಬೇಕಾದ್ರೆ ಏನೆಲ್ಲ ದಾಖಲೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ, ಅದರ ನಿರ್ವಹಣೆ ಹೇಗಿದೆ ಅಂತ ಮೊದಲಾಗಿ ನಾವು ಪರಿಶೀಲನೆ ನಡೆಸ್ತೀವಿ. ಹಾಗೆ ಕುಶಲ ಕೆಲಸಗಳ ಮನೆಯಾಗಿ ಭೇಟಿ ಮಾಡ್ತಕ್ಕಂಥದ್ದು, ಅವರ ಜಾಬ್ ಪರಿಶೀಲನೆ ಮಾಡ್ತಕ್ಕಂಥದ್ದು ಇದೆ. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ಮಾಡ್ತಕ್ಕಂಥದ್ದು, ಕಾಮಗಾರಿಗಳು ಏನು ಅನುಷ್ಠಾನ ಆಗಿದೆಯಾ, ಅಷ್ಟೇ ಸರಿಯಾಗಿದೆಯಾ, ಮತ್ತೆ ಸಮುದಾಯಕ್ಕೆ ಕಾಮಗಾರಿಯಿಂದ ಉಪಯೋಗ ಆಗ್ತಾ ಇದೆಯಾ ಅನ್ನತಕ್ಕಂಥದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅಂತಿಮವಾಗಿ ಗ್ರಾಮ ಸಭೆಯನ್ನು ಕರೆದು ಗ್ರಾಮ ಸಭೆಯ ಮುಂದೆ ಈ ಎಲ್ಲ ಅಂಶಗಳ ಕುರಿತಂತೆ ಆಗಿರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳ ವಿವರಗಳನ್ನು ತಿಳಿಸ್ತಕ್ಕಂಥದ್ದು. ಹಾಗೆ ಏನು ನಾವು 3 ಹಂತದಲ್ಲಿ ಪರಿಶೀಲನೆ ಮಾಡಿದಾಗ ನಮ್ಗೆ ಏನೆಲ್ಲ ಅಂಶಗಳು ಕಟ್ಟಿಕೊಂಡು ವರದಿಯನ್ನು ಸಭೆಯ ಮುಂದೆ ಇಟ್ಟು ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದಿದೆ. ಹಾಗಾಗಿ ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ವಿವರಗಳನ್ನು ತಿಳಿಸ್ತೀವಿ. ಹಾಗೆ ಏನು ಪರಿಶೀಲನೆ ಮಾಡತಕ್ಕಂಥದ್ದು ಏನೆಲ್ಲ ಅಂಶಗಳು ಕೂಡ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಈಗಿನ ನೀವು ಯಾವುದೇ ಕಟ್ಟಡಗಳ ಬಗ್ಗೆ ಅನುಮಾನಗಳಿದ್ದರೆ ತಾವು ಖುದ್ದು ಕಟ್ಟಡವನ್ನು ಪರಿಶೀಲನೆ ಮಾಡಬಹುದು. ಹಾಗೆ ಏನಾದರೂ ಅನುಮಾನಗಳಿಂದ ತಾವು ತಿಳಿಸಿದ್ರೆ ಅದಕ್ಕೆ ತಕ್ಕಂತೆ ಕಟ್ಟಡದಲ್ಲಿ ನಾವು ಕೂಡ ಸಮುದಾಯವನ್ನು ವಾಸ್ತವಿಕವಾಗಿ ಸಾಮಾಜಿಕ ಪರಿಶೋಧನೆ ಸಭೆಯ ಧ್ಯೇಯ ಉದ್ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ಕಾರ್ಪೊರೇಷನ್ ನಾಯಕ ನಾಗೇಶ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ನೀಡುತ್ತೇನೆ. ಆನಂತರ ಅನುಪಾಲನಾ ವರದಿ ಮಂಡಳಿ ಪಂಚಾಯತಿ 2023-24ನೇ ಸಾಲಿನ NGNRP ಯೋಜನೆಯ ಸಾಮಾಜಿಕ ಪರಿಶೋಧನೆ ಒಟ್ಟು ಆಸಕ್ತಿಯ ಮೊತ್ತಕ್ಕೆ ವೈದ್ಯ ಗ್ರಾಮದ ಸರ್ವೆ ನಂಬರ್ 63 ಬಾಗಿಲು ಮಹೇಶ ಸುಬ್ರಹ್ಮಣ್ಯ ಸುರೇಶ ಇವರ ಜಮೀನ ನಗರದ ಪಕ್ಕ ಕಾಲ್ಕಂಡ ನಿರ್ಮಾಣ ಕಾಮಗಾರಿಯ ಅಳತೆ ಪುಸ್ತಕದಲ್ಲಿ ಟೆಕ್ನಿಕಲ್ ಮಾಡದೆ ಎಂಎಸ್ಗೆ ಹಣ ಕಳುಹಿಸುವುದು ಪಾವತಿಸುವುದು ಟೆಕ್ನಿಕಲ್ ಮಾಡಲಾಗಿದೆ ಮಾಡಿ ಅದನ್ನು ವಿವಿಧ ಸರಿಪಡಿಸಿದೆ. ವೈದ್ಯ ಗ್ರಾಮದ ದೊಡ್ಡಗುಂಡಿ ಸರ್ವೆ ನಂಬರ್ 69 ಸರ್ಕಾರಿ ಜಾಗದಲ್ಲಿ ಅರಣ್ಯೀಕರಣ ಕಾಮಗಾರಿಯ ಅಳತೆ ಪುಸ್ತಕದಲ್ಲಿ ಟೆಕ್ನಿಕಲ್ ಮಾಡದೆ ಎಂಎಸ್ಗೆ ಕೆಲವು ವರ್ಷ ಹಣ ಪಾವತಿಸುವುದು. ಇದು ಕೂಡ ವೈದ್ಯ ಗ್ರಾಮದ ಸುಳ್ಕೋಡು ಶ್ರೀಮತಿ ಹೇಮಾ ಇವರ ನಿರ್ಮಾಣ ಕಾಮಗಾರಿಯಲ್ಲಿ ಕೆಟಿಪಿಟಿ ನಿಯಮವನ್ನು ಸಮರ್ಪಕಗೊಳಿಸಿರುವುದರಿಂದ ಹಣ ಪಾವತಿಸಲಾಗಿದೆ ಹಾಗೂ ಕಟ್ಟಡದಲ್ಲಿ 1ನೇ ಹಂತದ ಕೋಟೆ ಇರುವುದಿಲ್ಲ. ಅದಕ್ಕೆ ವೈದ್ಯ ಗ್ರಾಮದ ಸುಳ್ಕೋಡು ವಾಸು ಶ್ರೀಮತಿ ಹೇಮಾ ಇವರ ನಿರ್ಮಾಣ ಕಾಮಗಾರಿಯ ಋಣಾತ್ಮಕ ಪ್ರತಿಯಲ್ಲಿ ಕೈಪಟ್ಟಿಗಾಗಿ ದಿನಾಂಕ ಸರಿಪಡಿಸಲಾಗಿದ್ದು ಕೆಟಿಪಿಟಿ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಲಾಗಿದೆ ಹಾಗೂ ಕಡತದಲ್ಲಿ 1ನೇ ಹಂತದ ಕೋಟೆ ಇಡಲಾಗಿದೆ. ಮುರುಗಪ್ಪ ಗ್ರಾಮದ ಪ್ರಕಾಶ್ ಶೇಖ್ ಶೋಭಾ ಆದರ್ಶಗಳ ಮನೆ ಹತ್ತಿರ ಸಾರ್ವಜನಿಕ ಜಲದಬಾವಿ ನಿರ್ಮಾಣ ಕಾಮಗಾರಿಯಲ್ಲಿ ಕೆಟಿಪಿಟಿ ನಿಯಮವನ್ನು ಸಮರ್ಪಕವಾಗಿ ನಿರ್ವಹಿಸದೆ ಹಣ ಪಾವತಿಸಲಾಗಿದೆ ಹಾಗೂ ಕಡತದಲ್ಲಿ ನಮೂನೆ 6ರಲ್ಲಿ ಪ್ರಥಮ ಅರ್ಜಿದಾರರು ಸರಿ ಇರುವುದಿಲ್ಲ, ಬಿಲ್ನಲ್ಲಿ ಅರ್ಥೈಸಿದ ವಹಿವಾಟು ಇರುವುದಿಲ್ಲ. ಇದು ಕೂಡ ನಿರ್ವಹಿಸಿದ್ದು ಅದನ್ನು ಮುರುಗಪ್ಪ ಗ್ರಾಮದ ಪ್ರಕಾಶ್ ಶೇಖ್ ಶೋಭಾ ಆದರ್ಶಗಳ ಮನೆ ಹತ್ತಿರ ಸಾರ್ವಜನಿಕ ನಿರ್ಮಾಣ ಕಾಮಗಾರಿಯ
ಬಾವಿ ನಿರ್ಮಾಣ ಕಾಮಗಾರಿಯ ಪೂರ್ಣಾಂಕ ಪಟ್ಟಿಯಲ್ಲಿ ಕೈಗಾರಿಕೆ ಇಲಾಖೆ ದಿನಾಂಕ ತಪ್ಪಾಗಿತ್ತು ಸರಿಪಡಿಸಿದ್ದೀವಿ. ಸರ್ಟಿಫಿಕೇಟ್ ನಿಯಮ ಪಾಲನೆ ಮಾಡಿದ್ದೀವಿ. ಪ್ರಥಮ ಅರ್ಜಿದಾರ ಸರಿಯನ್ನು ಕೂಡ ಮಾಡಿದ್ದು ಆದೇಶ ದೃಢೀಕರಣವನ್ನು ಕೂಡ ಮಾಡಿದ್ದೀವಿ. ವೈಸೆ ಗ್ರಾಮದ ಶ್ರೀನಿವಾಸ ಭಟ್, ಪದ್ಮಾವತಿ, ಇಂದಿರಾ ಆನಂದ ಇವರ ಮನೆಯ ಆರಂಭಿಕ ಕೆಳಭಾಗ ನಿರ್ಮಾಣ ಕಾಮಗಾರಿಯ ಎಂಎಸ್ನಲ್ಲಿ ದಾಖಲಿಸಿ ನಾಮಫಲಕ ಹಣ ಪಾವತಿಸಲಾಗುತ್ತದೆ. ಆದರೆ ಕರಪಟ್ಟಿ ಪದಗಳಲ್ಲಿ ನಾಮಫಲಕ ದಾಖಲಿಸಿರುವುದಿಲ್ಲ. ಹಣ ಪಾವತಿಸಲಾಗುತ್ತದೆ. ವೈಸೆ ಗ್ರಾಮದ ಶ್ರೀನಿವಾಸ ಭಟ್, ಪದ್ಮಾವತಿ ಇವರ ಇಂದಿರಾ ಆನಂದ ಇವರ ಮನೆಯ ಸಾರ್ವಜನಿಕ ಬಾವಿ ನಿರ್ಮಾಣ ಕಾಮಗಾರಿ ಕರಪಟ್ಟಿಯಲ್ಲಿ ಕೈತಕ್ಕಿನಿಂದ ನಾಮಫಲಕ ಮಂಜೂರಾಗಿರುವುದಿಲ್ಲ. ಸರಿಪಡಿಸಿದ್ದೀವಿ. ಪಾಲನೆ ಮಾಡಿದ್ದೀವಿ. ವೈಸೆ ಗ್ರಾಮದ ರಾಮಪ್ಪ, ಮೀನಾ, ದುರ್ಗಪ್ಪ, ಜಯಮ್ಮ ಇವರ ಮನೆಯ ಸಾರ್ವಜನಿಕ ಕೆಳಭಾಗ ನಿರ್ಮಾಣ ಕಾಮಗಾರಿಯ ಎಂಎಸ್ನಲ್ಲಿ ದಾಖಲಿಸಿ ನಾಮಫಲಕದ ಹಣ ಪಾವತಿಸಲಾಗಿರುತ್ತದೆ. ಆದರೆ ದಾಖಲಿಸಿರುವುದಿಲ್ಲ. ಬಿಲ್ಲಾಗುವ ಪ್ರದೇಶಗಳಲ್ಲಿ ಬೆಳ್ಳರ ಸಹಿ ಇರುವುದಿಲ್ಲ. ಒಟ್ಟಾರೆ ಕೆಪಿಟಿಪಿ ನಿಯಮ ಸಮರ್ಪಕವಾಗಿ ನಿರ್ವಹಿಸಿದೆ. ಪ್ರತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ದರಪಟ್ಟಿಯಲ್ಲಿ ಕೈ ತರಬೇತಿಗಾಗಿ ನಾಮಫಲಕ ಮಂಜೂರಾಗಿದೆ. ಪಾಲನೆ ಮಾಡಿದ್ದೀವಿ. ವೈಸೆ ಗ್ರಾಮದ ರಾಘವಾಪುರ ಜಲಜ ಸಾರ್ವಜನಿಕ ಮನೆಯ ಸಾರ್ವಜನಿಕ ಕೆಳಭಾಗ ನಿರ್ಮಾಣ ಕಾಮಗಾರಿಯ ಎಂಎಸ್ನಲ್ಲಿ ದಾಖಲಿಸಿ ನಾಮಫಲಕ ಹಣ ಪಾವತಿಸಲಾಗಿರುತ್ತದೆ. ನಾಮಫಲಕ ದಾಖಲಿಸಿರುವುದಿಲ್ಲ. ನಿರ್ವಹಿಸಿ ಹಣ ಪಾವತಿಸಲಾಗಿದೆ. ವೈಸೆ ಗ್ರಾಮದ ರಾಘವ ಸರಿ ಕಾಮಗಾರಿಗೆ ಸಂಬಂಧಪಟ್ಟ ಕೊಟೇಶನ್ ಪ್ರಕಟಣೆ ದರಪಟ್ಟಿಯಲ್ಲಿ ನಾಮಫಲಕ ನಮೂದು ಮಾಡಲಿಲ್ಲ. ಸರಿಪಡಿಸಿದ್ದೀವಿ. ಅದನ್ನು ಸರಿಪಡಿಸಿದ್ದೀವಿ. ವೈಸೆ ಗ್ರಾಮದ ಸರ್ವೆ ನಂಬರ್ 63 ಸಾಮರ್ಥ್ಯ ದರಪಟ್ಟಿ ಹಾಗೂ ಕೊಟೇಶನ್ನಲ್ಲಿ ಅನುವಾದಿಸಿರುವುದು ಪಟ್ಟಣದಿಂದ ವೈಸೆ ಗ್ರಾಮದ ಸರ್ವೆ ನಂಬರ್ ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಎಂಎಸ್ನಲ್ಲಿ ಅಳವಡಿಸಿದ ಸಾಮರ್ಥ್ಯ ದರಪಟ್ಟಿ ಕೊಟೇಶನ್ ಸರಿಪಡಿಸಿದ್ದೀವಿ ಹಾಗೂ ಬಿಲ್ಲನ್ನು ಸರಿಪಡಿಸಿದ್ದೀವಿ. ವೈಸೆ ಗ್ರಾಮದ ಹುಚ್ಚಪ್ಪ, ಸುರೇಶ, ಮಹೇಶ, ಗೋಪಾಲ ಇವರ ಮನೆ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿಯ ಎಂಎಸ್ನಲ್ಲಿ ಅಳವಡಿಸಿದ ಸಾಮಗ್ರಿಯ ದರಪಟ್ಟಿ ಹಾಗೂ ಕೊಟೇಶನ್ ಅನುಭವಿಸಬಹುದು. ಪ್ರತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಹಾಗೆ ಎಂಎಸ್ನಲ್ಲಿ ಅಳವಡಿಸಿದ ಸಾಮಗ್ರಿ ದರಪಟ್ಟಿ ಹಾಗೂ ಕೊಟೇಶನ್ ನಮೂದು ಮಾಡಿ ಸರಿಪಡಿಸಿದ್ದೀವಿ. ಕೊಡಸೆ ಗ್ರಾಮದ ಕೊಡಸೆಯಲ್ಲಿ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿ ಎಂಎಸ್ನಲ್ಲಿ ಅಳವಡಿಸಿದ ಸಾಮಗ್ರಿಯು ದರಪಟ್ಟಿ ಹಾಗೂ ಕೊಟೇಶನ್ನಲ್ಲಿ ನಮೂದಿಸದೆ ಕೆಪಿಟಿಪಿ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತ ಗುರುತಿಸಿದ್ದಾರೆ. ಕೊಡಸೆ ಗ್ರಾಮದ ಕೊಡಸೆಯಲ್ಲಿ ಪ್ರತಿ ಕಾಮಗಾರಿ ಕೆಪಿಟಿಪಿ ನಿಯಮವನ್ನು ದರಪಟ್ಟಿಯನ್ನು ಸರಿಪಡಿಸಿ ಅದನ್ನು ಸರಿ ಮಾಡಿದ್ದೀವಿ. ವೈಸೆ ಗ್ರಾಮದ ಸರ್ವೆ ನಂಬರ್ 35 ಚಮ್ಮನಪಟ್ಟು ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಮೂಲಭೂತ ನಿರ್ವಹಿಸಿ ದರಪಟ್ಟಿಯನ್ನು ನಿರ್ವಹಿಸಿ ಹಣ ಪಾವತಿ ಮಾಡಿಲ್ಲ ಹಾಗೂ ಪಕ್ಕದಲ್ಲಿನ ಬಿಲ್ನಲ್ಲಿ ವೈಸೆ ಗ್ರಾಮದ ಸರ್ವೆ ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಮೂಲಭೂತ ನಿರ್ವಹಿಸಲಾಗಿದೆ ಹಾಗೂ ಬಿಲ್ಲನ್ನು ಸರಿಪಡಿಸಲಾಗಿದೆ. ವೈಸೆ ಗ್ರಾಮದ ಸರ್ವೆ ನಂಬರ್ 63 ಮಹೇಶ ಸುಬ್ರಹ್ಮಣ್ಯ ಸರಿ ಪಾಲ್ಗೊಳ್ಳುತ್ತೆ ಕಾಮಗಾರಿಯ ರಾಯಲ್ಟಿ ಮೊತ್ತವನ್ನು ನಿಗದಿತವಾಗಿ ಜಮಾ ಮಾಡದೇ ಇರುವುದು ಹಾಗೂ ಪ್ರತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ರಾಯಲ್ಟಿ ಮೊತ್ತ 719 ನಿಗದಿತವಾಗಿ ಜಮಾ ಮಾಡಿದೆ. ಈಗ ಓದಿದಾರ ಅದು ಸಡನ್ನಾಗಿ ಸರಿ ಇಲ್ಲ ಅಂತೇಳಿ ಅಡ್ಮಿಷನ್ ಮಾಡಿ ಕೂಡ ಗ್ರಾಮ ಸಭೆಗೆ ಇರಬೇಕು ಅಂತ ಇರುತ್ತೆ. ಗ್ರಾಮ ಸಭೆಗೆ ಸರಿಪಡಿಸಿ ತಿಳಿಸ್ಬೇಕು ಅದರಲ್ಲೇನಾದ್ರು ಎಲ್ಲ ಕೆಲಸದ ಕಾಮಗಾರಿ ಇಲಾಖೆ ಇಲ್ಲಿ ಮಾಡಿರ್ತಾನೆ ತಗೊಂಡ್ಬಿಟ್ರೆ ಕಾಮಗಾರಿನ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ರೆ ಗೊತ್ತಾಗುತ್ತೆ. ಇಲಾಖೆ ಸರಿ ಮಾಡಿ ನಮ್ಗೆ ಗೊತ್ತಾಗಿದೆ, ಗೊತ್ತಾಗುತ್ತೆ ನೋಡಿ ಜನತೆಯ ಅವಶ್ಯಕತೆ ಇಲ್ಲ. ವಿಜಯದಲ್ಲಿ ದಿನಾಂಕ 1/4/2023 31/3/2024 23 ಸಾಲಿನಲ್ಲಿ ವಿವರ
ಅಂತ ಹೇಳ್ತಾರೆ. ಏನಾದರೂ ಒಡಚೆ ಕ್ರಮದ ಚೆನ್ನಪ್ಪ ಇವರಿಂದ ಭಾರಿ ನಿರ್ಮಾಣ ಅದಕ್ಕೆ ಅಕುಶಲ ಕೂಲಿ ಅದು 1 ಲಕ್ಷ ಅಂದಾಜು ವೆಚ್ಚ. ಅಕುಶಲ ಕೂಲಿ 5,992 ಸಾಮಗ್ರಿ 3 ಮೂಲಭೂತ ಗ್ರಾಮದ ಆರೋಗ್ಯ ಶಂಕರ ಶೆಟ್ಟಿ ರತ್ನ ಇವರ ಮನೆಯಿಂದ ಸಾರ್ವಜನಿಕ ಕೆಲಸವಾಗಿದೆ. ಎಷ್ಟು ಖರ್ಚಾಗಿರೋದು ಅಕುಶಲ ಕೂಲಿ 34,104 56,079 96 ಪ್ರತಿ ಗ್ರಾಮದಲ್ಲಿ ಖರ್ಚಾಗಿದೆ. ಬೆಳ್ಕುಂದಿ ಗ್ರಾಮ ಚದರ ನಂಬರ್ 24ರ ಅರ್ಜಿಬೈಲಲ್ಲಿ ಇನ್ನೂರು ನಿರ್ಮಾಣ ಕಾಮಗಾರಿಗೆ ಅದು ಈ ಸಾಲದಲ್ಲಿ 2024 5,580 ಖರ್ಚಾಗಿ ಕಾಮಗಾರಿ. ವೈಸೆ ಗ್ರಾಮದ ಬಿಟ್ಟು ದಿನಕ್ಕೆ ಚಾರಮ್ಮ ಚಂದ್ರಪುರ ಸಾರ್ವಜನಿಕ ಕೂಲಿ ನೀರಿಗಾಗಿ ಇದಕ್ಕೆ ಒಟ್ಟು 1,01,590 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಧರ್ಮಪ್ಪ ವಾಲ್ತೇರಿ ಅವನ ಇವರ ಸಾರ್ವಜನಿಕ ನೀರಿಗಾಗಿ ಇದಕ್ಕೆ 34,500 ವೆಚ್ಚ ಆಗಿದೆ ಈ ಸಾಲದಲ್ಲಿ. ವೈಸೆ ಗ್ರಾಮದ ಇಂಗೋಡಿ ಲಕ್ಷ್ಮಣ ಕಮಲ ಜಯರಾಮ ಇವರು ಸಾರ್ವಜನಿಕ ಕೂಲಿ ನೀರಿಗಾಗಿ 1,30,735 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಚಿಕ್ಕಪೇಟೆ ದೇವೇಂದ್ರ ಕಾಲ್ಸಂಕ ನಿರ್ಮಾಣ ಕಾಲ್ಸಂಕ ಬಾಕ್ಸ್ ಚರಂಡಿ ಕಾಮಗಾರಿಗೆ ಒಟ್ಟು ಈ ಸಾಲ 4,23,429 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಗಟ್ಟೆಮನೆ 55-64 ಅರಣ್ಯ ಪ್ರವಾಹದಲ್ಲಿ ಇದಕ್ಕೆ 96,442 ಖರ್ಚಾಗಿದೆ. ವೈಸೆ ಗ್ರಾಮದ ಚೌಕಿಗಟ್ಟಿ ಹೋಗುವ ರಸ್ತೆ ಮಳೆ ನೀರು ಪ್ರವಾಹ ಆಗಿದೆ. ಒಟ್ಟು ಈ ಸಾಲದಲ್ಲಿ ಅದು ಒಟ್ಟು ಆತ್ಮೀಯ 316 ರೂಪಾಯಿ ಸ್ಟಾರ್ಟ್ ಮಾಡಿ ಸಾಲಿ ಬಂದಿದ್ದಾರೆ. ಬೆಳ್ಕುಂದಿ ಗ್ರಾಮದ ಕಳೆಕೊಪ್ಪ ಚೆನ್ನಪ್ಪ ಮನೆಯಿಂದ 4 ಮನೆಗಳಿಗೆ ಮಳೆ ನೀರು ಪ್ರವಾಹದಿಂದ ಕಾಲಿದೆ. 26,800 ಖರ್ಚಾಗಿದೆ. ಬೆಳ್ಕುಂದಿ ಗ್ರಾಮದ ಸರ್ವೆ ನಂಬರ್ 54 ರತ್ನಾಕರ ಗಣೇಶ ಇವರ ಜಮೀನವರಿಗೆ ಪ್ರವಾಹದಿಂದ ಕಾಲಿಗೆ 82,490 ಖರ್ಚಾಗಿದೆ. ಒಡಚೆ ಇಂಗೋಡಿ ಜನಸಮ ಸತೀಶ್ ಕಾಲುವೆ ನಿರ್ಮಾಣ 316 ರೂಪಾಯಿ. ಒಡಚೆ ಗ್ರಾಮದ ಇಂಗೋಡಿ ಮೂಲೆಗಟ್ಟೆ ಸತೀಶ ಹನುಮಪ್ಪ ಇವರ ಮನೆಯಿಂದ ಪ್ರವಾಹದಿಂದ ಕಾಲುವೆ 316 ರೂಪಾಯಿ. ಮುರುಗಪ್ಪ ಗ್ರಾಮದ ಚಿಕ್ಕಪೇಟೆ ದರ್ಶನ ಗುಲಾಬಿ ಇವರ ಸಾರ್ವಜನಿಕ ತೆರೆದ ಬಾವಿ ಇದಕ್ಕೆ 83,488 ಖರ್ಚಾಗಿದೆ. ವೈಸೆ ಗ್ರಾಮದ ಮಹಾಬಲೇಶ್ವರಿ ಮಂಜುಳ ಜಲಜ ಇವರ ಮನೆಯಿಂದ ಸಾರ್ವಜನಿಕ ಬಾವಿ ಇದಕ್ಕೆ 1,24,920 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಯುವಜತಿ ಶಾರದಾ ಶೇಖರ ನಾಗೇಶ್ ಗಣೇಶ ಇವರ ಮನೆಯಿಂದ ಸಾರ್ವಜನಿಕ ಬಾವಿ 1,90,000 ಖರ್ಚಾಗಿದೆ. ವೈಸೆ ಗ್ರಾಮದ ಜಾಮೇಜ ರಾಜಪುರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ 13,50 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಸಂಜಯ್ ಶೆಟ್ಟಿ ಬಚ್ಚು ಶೆಟ್ಟಿ ಅವರ ಮನೆಯಿಂದ ಕೃಷಿ ಬಾವಿಗೆ 1,08,120 ಖರ್ಚಾಗಿದೆ. ವೈಸೆ ಗ್ರಾಮದ ಲಲಿತ ದುರ್ಗಪ್ಪ ಹೊಸ ವರ್ಷದ ಮನೆಯನ್ನು 11,376 ರೂಪಾಯಿ ಅಮೌಂಟ್ ಪೇಮೆಂಟ್ ಆಗಿದೆ. ಆಮೇಲೆ ರಾಧಾ ಗೋಪಾಲ ಹೊಸ ವರ್ಷದ ಇದಕ್ಕೆ 18,960 ಖರ್ಚಾಗಿದೆ. ವೈಸೆ ಗ್ರಾಮದ ಲಕ್ಷ್ಮೀ ರವಿ ಇವರಿಗೆ 11,376 ರೂಪಾಯಿ ಅಮೌಂಟ್ ಪೇಮೆಂಟ್ ಆಗಿದೆ. ವೈಸೆ ಗ್ರಾಮದ ಲಕ್ಷ್ಮೀ ಸುಬ್ರಹ್ಮಣ್ಯ ಇವರಿಗೆ ಹೊಸ ವರ್ಷಕ್ಕೆ 7,584. ಸರ್ವೇಶ್ವರಿ ತಿಮ್ಮಪೂಜೆ ಜಾಗಕೋಟಿಗೆ 11,276. ಬಸವಣ್ಣ ಗ್ರಾಮದ ಗೀತಾ ಬಾಲಾಜ ಇವರು BMAY ಮನೆಗೆ 8,848 ಖರ್ಚಾಗಿದೆ. ನಾಗರತ್ನ ನಾಗರಾಜ ಇವರು BMAY ಮನೆಗೆ 16,432 ಖರ್ಚಾಗಿದೆ. ಚಿಕ್ಕಪೇಟೆ ಗೌರಿಚಂದ್ರ ಇವರು ಜಾನಕೋಟಿಗೆ 316 ರೂಪಾಯಿ. ಅನುಭವಿ ಒಟ್ಟು ಆ ಸಾಲಿಗೆ 316 ರೂಪಾಯಿ ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಜೀವನ ಜಮೀಲ ಇದು ಬಸವ ವಸತಿ ಇದಕ್ಕೆ 19,432 ಖರ್ಚಾಗಿದೆ. ಹಾಗೆಯೇ ಮುರುಗಪ್ಪ ರವಿ ಇವರ BMAY ಮನೆಗೆ 16,324. ವೈಸೆ ಗ್ರಾಮದ ಸತೀಶ ಚಿನ್ನದ ಜಾನಕೋಟಿಗೆ 316 ರೂಪಾಯಿ. ಶಿವಮೂರ್ತಿ ಇವರ ಬಸವ ವಸತಿಗೆ 8,848. ನೆಲೆಗಟ್ಟೆ ಲಕ್ಷ್ಮಣ ಚೋಳಪ್ಪ ಇವರ ಮನೆಗೆ 316 ರೂಪಾಯಿ. ಮುರುಗಪ್ಪ ಗ್ರಾಮದ ಡೀಟರ್ ಡೈಸ್ ಲಾರೆನ್ಸ್ ಡೈಸ್ ಬಸವ ವಸತಿಗೆ 11,692. ಅಣ್ಣಮ್ಮ ಪ್ರೀತಿ ಥೋಮಸ್ ಇವರ ಮನೆಗೆ 8,592 ರೂಪಾಯಿ. ವಸಂತಿ ಸಂತೋಷ್ ಇವರ ಮನೆಗೆ 11,276. ಗಂಜಿಕೈ ಕರುಣ ಇವರ ಬಸವ ಅಂಬೇಡ್ಕರ್ ಮನೆಗೆ 144 ರೂಪಾಯಿ. ರೇಣುಕ ರಾಮಣ್ಣ ಇವರ ಬಸವ ಮನೆಗೆ 8,845. ಮೀನಾಕ್ಷಿ ಸಂತೋಷ ಬಸವ 17,564.
ಗಾಯತ್ರಿ ಮಲ್ಲಿಕಾರ್ಜುನ ಭಗವತಿ 11,690 ಕುಂಕಳಿ ಜಯಮ್ಮ ನಾಗಪ್ಪ ಸೋಪ್ಪಿಟ್ಟು 9,800 ರೂಪಾಯಿ ಸರಳಮ್ಮ ಗೋವಿನಾಯ್ಕ ಅಂಬೇಡ್ಕರ್ ಮನೆ 18,990 ರೇಣುಕಾ ವೆಂಕಟೇಶ ಅಂಬೇಡ್ಕರ್ ಮನೆ 19,276 ಖದೀಜಾ ಮಹಮ್ಮದ್ ಸಲೀಂ ಬಸವವಸತಿ 11,700 ಜೀನತ್ ಮುಕ್ತಾರ್ ಬಸವವಸತಿ 27,880 ಸೀಮಾ ಬೇಗಂ ಆಸಿಫುಲ್ಲಾ ಬಸವವಸತಿ 17,960 ಶಾಕಿನಾ ಅಗ್ನಿಜನಂ 18,960 ಗಾಯತ್ರಿ ಧರ್ಮಪ್ಪ ಅಂಬೇಡ್ಕರ್ 18,960 ಜಯಲಕ್ಷ್ಮಿ ಸಂತೋಷ ಬಸವವಸತಿ 8,848 ನಾಗರತ್ನ ಬಸವರಾಜ್ 2020 ಅಂಬೇಡ್ಕರ್ ಮನೆಗೆ 27,808 ಚಿಕ್ಕಪೇಟೆ ಭವಾನಿ ರಾಜಶೇಖರ ಮನೆ ಜಾನಪತಿ 51,780 ಪಾರ್ವತಿ ಹನುಮಂತ ಬೆಳೆಗಳು ಜಾನಪತಿ 53,310 ಭವಾನಿ ಶ್ಯಾಮ್ ಜಾನಪತಿ 20,872 ಸರಿಪಾಪಿ ಮೊಹಮ್ಮದ್ ಬಸವವಸತಿ 28,440 ಸುಬ್ರಹ್ಮಣ್ಯ ಗುಂಡಪ್ಪ ಸೋಪ್ಪಿಟ್ಟು 10,290 ಸಬೀನಾ ಅಬ್ದುಲ್ ಗಫರ್ ಬಸವವಸತಿ 8,098 ಕೃಷ್ಣಮೂರ್ತಿ ಸಿದ್ಧಾರ್ಥ ಜಾನಪತಿ 1,880 ಸುಭದ್ರತಿ ಶಾಖಾ ಚಕ್ರ ಜಾನಪತಿ 55,431 ಪ್ರವೀಣ ರವಿಶೆಟ್ಟಿ ಬಸವವಸತಿ 14,432 ಭಾಗ್ಯ ಮುಖಾರ PMM 14,432 ಪ್ರತಿಷ್ಠಾ ಅಲಿಕಟ್ಟ PMM 14,432 ಕಮಲಾಕ್ಷಿ ನಾಗರಾಜ PMM 19,592 ಮೂಗಪಟ್ಟಣದ ಗದ್ದೆಯಲ್ಲಿ ಸಾರ್ವಜನಿಕರಿಗೆ ಗಾಯನ ಹಾಕಿ ರಸ್ತೆ ನಿರ್ಮಾಣ ಮಾಡಿ 1,42,602 ದಾಸನಕೊಪ್ಪ ರಸ್ತೆಗೆ ಗಾಯನ ರಸ್ತೆ ನಿರ್ಮಾಣ 63,749 ಹಿರೇಮಠ ಸುತ್ತಸಂಖ್ಯೆ ರಸ್ತೆ ಕಾಂಕ್ರೀಟ್ ರಸ್ತೆ 3,30,690 ಪಡಿಸೆ ಕಾಕೋಡಿ ಸಮಗ್ರ ಕೆರೆಗೆ 2,65,171 ಹುಡುಗರಿಗೆ ಅಮೃತಸರೋವರ ಅಭಿವೃದ್ಧಿ ಕಾಮಗಾರಿಗೆ 2,21,814 ಇದಕ್ಕೆ ಮಾನಸ ಗೋಪಾಲ ಇಂಜಿನಿಯರ್ ಆಡಳಿತ ಸಾರ್ವಜನಿಕ ನಿರ್ಮಾಣ 26,543 ವನಜ ಶ್ರೀಧರ್ ಶೆಟ್ಟಿ ಚಂದ್ರಪತಿ 14,810 ಇಷ್ಟು ಕಾಮಗಾರಿಗಳು ಇತರ ಇಲಾಖೆ ಕಾಮಗಾರಿಗಳು ಮೂಲಭೂತ ನಗರ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ನಿರ್ಮಾಣಕ್ಕೆ 15,474 ಈ ಸಾಲ ಲೋಕಾರ್ಜಿ ಸಂಬಂಧಪಟ್ಟಂಗೆ ಹೂವಮ್ಮ ಯೋಗಪೌಡ ಜಮೀನು ಅಡಿಕೆ ತೋಟಕ್ಕೆ 948 ಗೋಪಾಲ ನಾಗಪೌಡ ಮನೆ ಅಡಿಕೆ ತೋಟ 1,896 ರತ್ನಮ್ಮ ಕೊರಚೆಟ್ಟಿ ಅಡಿಕೆ ತೋಟ 22,320 ಜೀವಪ್ಪ ಮಂಜಪ್ಪೌಡ ಅಡಿಕೆ ತೋಟ ನಿರ್ಮಾಣ 19,276 ಹಾಗೆ ಗಣೇಶ ಕೊಲ್ಲಪ್ಪ ಅಡಿಕೆ ತೋಟ 28,756 ಬಸವನಾಯ್ಕ ಮಂಜಪ್ಪ ಅಡಿಕೆ ತೋಟ 32,552 ಗೋಪಾಲ ನಾಗಪ್ಪ ಅಡಿಕೆ ತೋಟ 42,028 ಗದಿಗಪ್ಪ ಮಂಜಪ್ಪ ಅಡಿಕೆ ತೋಟ 30,072 ಈಕಪ್ಪ ಕಾಡೇಗೌಡ ಜಮೀನು ಅಡಿಕೆ ತೋಟ 13,004 ಗಿರಿಜಮ್ಮ ಸಿಂಗ್ ಅಡಿಕೆ ತೋಟ 32,864 ಯುವಜನ ಗಂಡದ ತೋಟ 13,272 ನಯನ ರಾಮಪ್ಪ 1,551 ಅಡಿಕೆ ತೋಟಕ್ಕೆ 1,896 ಗಣೇಶ ಮಂಜಪ್ಪೌಡ 1,551 ಅಡಿಕೆ ತೋಟ 1,896 ಇಷ್ಟು ಆ ಕಾಲದಲ್ಲಿ ಈ NREG ಯೋಜನೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಇಲಾಖೆಗಳು ಮತ್ತೆ ಕೇಳ್ಬೋದು ಒಂದು ಆಪರೇಷನ್ ಕೊಡ್ತೇವೆ ಹಾಗೆ ಗೋಪಾಲ ಅದು ಈಗ ಬಿಲ್ ಆಗಿದೆ ಅದು ಆಗಿ 22,23 ಬೇರೆ ಆಗಿದೆ ಈಗ ಬಿಲ್ ಆಗಿದೆ ಯಾವುದು ಇದು 23-24 ಕಾಲದಲ್ಲಿ ಈ ಕಾಮಗಾರಿಗೆ ಯಾವ ದಿನದಲ್ಲಿ ಗುರುತಿಸುವ ಕಾಮಗಾರಿ ಯಾವುದು 22 ಆಗಿದೆ 22 22-23 ನಾವು
ಅದಾದ್ರೆ 43 ಮಾಡಿರೋದು ಅದೇ ಆದ್ರೆ ಬೇರೆ ರಾಜಧನ 590 ಇವೆರಡು ಕಾಮಗಾರಿಗಳು ಏನು ಕಡಿತಗೊಳಿಸಿದ ಸೆಸ್ಗಳು ರಾಜಧನ 590 ಅದೇ ಇನ್ಕಮ್ ಟ್ಯಾಕ್ಸ್ 700 ಕಾರ್ಮಿಕರ ಕ್ಷೇಮ ನಿಧಿ 751 ಉದ್ಯೋಗದಾರರ ಕಲ್ಯಾಣ ನಿಧಿ 76 ಒಟ್ಟು 75,071 ಕೋಟಿ ಫೈನಾನ್ಷಿಯಲ್ ಖರ್ಚಾಗಿದೆ. 2020 15 ಹಣಕಾಸಿನಲ್ಲಿ ನಿರ್ವಹಿಸಿದ ಕಾಮಗಾರಿಗಳು ಬೀದಿ ದೀಪ ಟೆಂಡರ್ ಮೊತ್ತವನ್ನು 33,996 ಪೇಮೆಂಟ್ ಮಾಡಿದೆ. ಸಂಖ್ಯೆಯ ಘಟಕಕ್ಕೆ ಮೆಸ್ಸಾಳ ವೈದ್ಯೆ 8,553 ಬಸವನಗರ ಗ್ರಾಮದ ನಾಗರತ್ನ ಅಣ್ಣಪ್ಪ ಅಡ್ಡ ಮಾಡಿದ ಸಾರ್ವಜನಿಕ ಕುಡಿಯುವ ಬಾವಿ ಬೇಕರಿ 14,650 ಖರ್ಚಾಗಿದೆ. ಮುರುಘಾ ಗ್ರಾಮದ ಗುಬ್ಬಟ್ಟಕ್ಕೆ ಅಮೀರ್ ಮಿಷನ್ ಎಜಾಜ್ ಸಂತ್ರಸ್ತೆ ವಿನಾಯಕ್ ಪಾಟೀಲ್ ಮಾಹಿತಿ ಸಾರ್ವಜನಿಕ ಕುಡಿಯುವ ಟ್ಯಾಂಕ್ 50,270 ಖರ್ಚಾಗಿದೆ. ಬಸವನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ 5 ಅಳವಡಿಕೆ 25,189 ಖರ್ಚಾಗಿದೆ. ಬಸವನಗರ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ 22,025 ಖರ್ಚಾಗಿದೆ. ಮುರುಘಾ ಗ್ರಾಮದ ಹಿರೇಮಠ ಕಾನ್ಸ್ಟ್ರಕ್ಷನ್ ನಿರ್ಮಾಣ 4,03,650 ಖರ್ಚಾಗಿದೆ. ಆಮೇಲೆ ಅದೇ ಕಾಮಗಾರಿಗೆ ಇನ್ನೊಂದು 2,33,900 ಇನ್ನೊಂದು 1,31,600 ಖರ್ಚಾಗಿದೆ. ಇನ್ನೂರು ಸಂಜೀವಿನಿ ಒಕ್ಕೂಟ ಖಾತೆಗೆ ವರ್ಗಾವಣೆ ನಾವು 25,737 ರೂಪಾಯಿ ಸಿಬ್ಬಂದಿ ಪೇಮೆಂಟ್ ಪಡಿಸಿ ಒಕ್ಕೂಟದ ಖಾತೆ ಹಾಕಿರೋದು ಇನ್ನೊಂದು 6,000 ರೂಪಾಯಿ. ಮುರುಘಾ ಗ್ರಾಮದ
ಕೋರ್ಟ್ ಸಾರ್ವಜನಿಕರಿಗೆ ಆರ್ಸಿಸಿ ಬೋರಿಂಗ್ ನಿರ್ಮಾಣಕ್ಕೆ 42,241 ಖರ್ಚಾಗಿದೆ. ಪೂರ್ವ ಗ್ರಾಮದ ಚಿಕ್ಕಪೇಟೆ ರಾಮಕೃಷ್ಣ ಮನೆ ಹತ್ರ ಆರ್ಸಿಸಿ ಪೈಪ್ ಅಳವಡಿಕೆ 7,726. ಪೂರ್ವ ಗ್ರಾಮದ ಚಿಕ್ಕಪೇಟೆ ತಿಮ್ಮಣ್ಣ ಮಾಮೂಲು ಬೈಕಿ ರಸ್ತೆ ನಿರ್ಮಾಣ 19,485. ವರ್ಷ ಕುಂಬಳಿ ಕೊರತೆಗೆ ಹೋಗುವ ರಸ್ತೆಗೆ ಆರ್ಸಿಸಿ ಪೈಪ್ 19,455. ಗಂಟೆಗಂಟೆ ಲಕ್ಷ್ಮಣ ಗೌಡ ಅಶ್ವಿನಿ ರಿಜಿಸ್ಟ್ರೇಷನ್ ಮಾಡಿದಂತೆ ಸಾರ್ವಜನಿಕ ಕುಡಿಯುವುದಾಗಿ 42,596. ಬೈಸೆ ನಮ್ಮ ರಸ್ತೆಗಳಿಗೆ ವೆಂಕಟೇಶ ಮಾಡಕೊಳ್ಳುವುದನ್ನು ಸಾರ್ವಜನಿಕ ಕುಡಿಯುವುದಾಗಿ 18,459. ಪೂರ್ವಗ್ರಾಮದ ಬಂಡಿ ಮಠ ಫಿಲಿಪ್ ಗಾರ್ಡಿಗರ್ಸ್ ಸಾರ್ವಜನಿಕ ಚರಂಡಿ ಕಾಂಪ್ಲೆಕ್ಸ್ ಲ್ಯಾಬ್ ನಿರ್ಮಾಣ 23,372. ಇನ್ನೊಂದು ಅದೇ ಕಾಮಗಾರಿ ಒಟ್ಟು 50,000 ರೂಪಾಯಿ ಕಾಮಗಾರಿ ಅದು 24,208. ಇನ್ನೂರು ಸಂಜೀವಿ ಒಕ್ಕೂಟ ಖಾತೆಗೆ ವರ್ಗಾವಣೆ ಆಗಿದೆ 27,800. ಪೂರ್ವಗ್ರಾಮ ಗುಬ್ಬಟ್ಟಿ ಶಾಲೆಗೆ ನೀರಿನ ವ್ಯವಸ್ಥೆ ಮೋಟರ್ ವ್ಯವಸ್ಥೆ ಮಾಡಿದ್ರು 21,950. ಗದ್ದೆಗೆ ಸಾರ್ವಜನಿಕ ರಸ್ತೆ ಮೋಡಿ ನಿರ್ಮಾಣ 32,298. ಪೂರ್ವಗ್ರಾಮದ ವಾರ್ಡ್ ನಂಬರ್ 32,250. ಹುಲಿಕೆರೆ ಪರಿಸ್ಥಿತಿಯಲ್ಲಿ ಚಂದ್ರ ಹಿರಿಯಣ್ಣ ಕರೋಡಿಯಿಂದ ಒಂದಕ್ಕೆ ಮುಖ್ಯ ರಸ್ತೆ ಹೊರಗಡೆ ರಸ್ತೆಗೆ ಆರ್ಸಿಸಿ ವರ್ಷದಂತ ರೋಡಿ ಎಸ್ಟಿ ಕಾಲನಿ ಶ್ರೇಷಪ್ಪ ಗೌರಮ್ಮ ಮತ್ತು ಶ್ರೇಯಸ್ ಸುರೇಂದ್ರ ಗದ್ದೆ ಮನೆ ಇವರ ಮನೆಗಳಿಗೆ ಆರ್ಸಿಸಿ 22,672. ಉಪಸ್ಥಿತಿ ಆದಂತ ಜ್ಯೋತಿ ಇವರ ಮನೆಯಿಂದ ಕಾರ್ಮಿಕರಿಂದ ಬಾಯಿಗೆ ಉಪಸ್ಥಿತಿ ಸುಬ್ರಹ್ಮಣ್ಯ ಈಶ್ವರ ಅಂಬೇಡ್ಕರ್ ಇವರ ಮನೆಯಲ್ಲಿ ಆರ್ಸಿಸಿ ಕಲ್ಯಾಣ ಅಂಬೇಡ್ಕರ್ ಸಮುದಾಯ ಕುಡಿಯುವ ಟ್ಯಾಂಕ್ ನಿರ್ಮಾಣ ನಿಧಿ 50,047. ಮಾವಿನತೋಪಿನಿಂದ ಗಣೇಶ 4,000 ಸಾರ್ವಜನಿಕ ರಸ್ತೆ ಕಾಮಗಾರಿ 44,900 ರೂಪಾಯಿ. ಪೂರ್ವಗ್ರಾಮ ಪಟ್ಟಣಕ್ಕೆ ಕುಸುಮ ಕೇಶವಮೂರ್ತಿ ಇವರ ಮನೆಯಲ್ಲಿ ಸಾರ್ವಜನಿಕವಾಗಿ ವೈದ್ಯರಿಗೆ 18,980. ಯೂಲಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಭಾಂಗಣ ನಿರ್ಮಾಣಕ್ಕೆ 24,039. ಚಿಕ್ಕಪೇಟೆ ಶ್ರೀನಿವಾಸ ನಿರ್ಮಾಣಕ್ಕೆ ಸಾರ್ವಜನಿಕ ವೈದ್ಯಕೀಯ ಕಾಮಗಾರಿಗೆ 19,015. ಇನ್ನೂರು ಸಂಜೀವಿನಿ ಖಾತೆಗೆ ಹಣ ವರ್ಗಾವಣೆ 50,547. ಯೂಲಿಗೆ ಪರಿಸ್ಥಿತಿ ಕವಿತಾ ವಿಠಲ ಸುನೀಲ್ ಇವರ ಮನೆ ಸಾರ್ವಜನಿಕ ಆರ್ಸಿಸಿ ಪೈಕು 24,623. ಬೈಸೆ ಕ್ರಾಸ್ನಿಂದ ಬೈಸೆ ಮೇಲಿನ ಮನೆ ಶೇಷಾದ್ರಿ ಲೋಕಪೋಗುವ ಸಾರ್ವಜನಿಕ ರಸ್ತೆ ನಿರ್ಮಾಣ 55,166. ಬೈಸೆ ಮುಖ್ಯ ರಸ್ತೆಯಲ್ಲಿ ಚೌಕಿಯಲ್ಲಿ ಹೋಗುವ ರಸ್ತೆ ನಿರ್ಮಾಣ 18,367. ವಿದ್ಯುತ್ ಸಂಜೀವಿನಿ ಖಾತೆಗೆ ವರ್ಗಾವಣೆ 28,037. ಬಂಡಿಮಠ ರವಿಕುಮಾರ್ ಮನೆಯಿಂದ ಸಾರ್ವಜನಿಕವಾಗಿ ಕೈಪಿಡಿ ನಿರ್ಮಾಣ 23,889. ಮುದ್ದಿನಪೇಟೆ ಮಂಜುಳಾ ಇವರ ಮನೆಯಿಂದ ಸಾರ್ವಜನಿಕವಾಗಿ ಕೈಪಿಡಿ ನಿರ್ಮಾಣ 18,335. ನಗರ ಅಂತಹ ಮನೆಗೆ ಸಾರ್ವಜನಿಕ ಕುಡಿಯುವ ಕೈಪಿಡಿ ನಿರ್ಮಾಣ 19,217. ಗ್ರಾಮದ ಅಭಿವೃದ್ಧಿ ಸಭಾಭವನಕ್ಕೆ ರಂಗಮಂದಿರ ನಿರ್ಮಾಣ 40,626. ಆದಿಶಾ ಮನೆಯ ಪೂರ್ವಗ್ರಾಮದ ಆದಿಶಾ ಸಾರ್ವಜನಿಕವಾಗಿ ಕಾಮಗಾರಿಗೆ 40,125. ಪೂರ್ವಗ್ರಾಮದ ಚಿಕ್ಕಪೇಟೆ ಮಹಮ್ಮದ್ ಇವರ ಮನೆಯಿಂದ ಸಾರ್ವಜನಿಕವಾಗಿ ನಿರ್ಮಾಣ 14,874. ಪೂರ್ವಗ್ರಾಮ ಚಿಕ್ಕಪೇಟೆ ಅಂಗನವಾಡಿ ರ್ಯಾಂಪ್ ನಿರ್ಮಾಣ 11,275. ಬೀದಿದೀಪ ಚಂದ್ರನಗರ ಪಾವತಿ 5,078. ಬೈಸೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಾಯಿ ಹೆಸರು ತೆಗೆದು ಕೈಪಿಡಿ ಮಾಡಿ ಮೋಟರ್ ಅಳವಡಿಕೆ ಮಾಡಿದ್ದು 28,877. ಚಿಕ್ಕಪೇಟೆ ಬಾಗಿ ಮೋಟರ್ ವೈರಿಂಗ್ ಅಳವಡಿಕೆ ವೈರಿಂಗ್ ಅಳವಡಿಕೆ 28,000. ಪೂರ್ವಗ್ರಾಮದ ಚಿಕ್ಕಪೇಟೆ ಅಂಗನವಾಡಿ ಕುಡಿಯುವ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ 12,800. ಪಡಿಸೆ ಗ್ರಾಮದ ಸಾರ್ವಜನಿಕ ಕುಡಿಯುವ ಪೈಪ್ಲೈನ್ 63,355. ಪೂರ್ವಗ್ರಾಮದ ಗ್ರಾಮದ ಶಾಖಾ ಸಾರ್ವಜನಿಕ ಕುಡಿಯುವ ಪೈಪ್ಲೈನ್ ನಿರ್ಮಾಣ 23,458. ದುಬಾರ್ಪತಿ ಪ್ರಕಾಶ ಸಾರ್ವಜನಿಕ ಕೈಪಿಡಿ 16,650. ಹುಲಿಪೇಟೆ ಪರಿಸ್ಥಿತಿ ಉತ್ತಮ ಸಾರ್ವಜನಿಕ ಕುಡಿಯುವ ಕೈಪಿಡಿ 22,436. ಪೂರ್ವಗ್ರಾಮದ ಯುಜಿ ರಮೇಶ್ ಮನೆ ಹತ್ರ ಸಾರ್ವಜನಿಕವಾಗಿ ಕೈಪಿಡಿ ನಿರ್ಮಾಣ 18,529. ಕಟ್ಟೆಮನೆ ಕ್ರಾಂತಿ ಸಾರ್ವಜನಿಕ ಕೈಪಿಡಿ 14,190. ಪೂರ್ವಗ್ರಾಮದ ನಗರ ಸರ್ಕಾರಿ ಬಾಲಕ ಶಾಲೆ ನಿರ್ಮಾಣ
ಬಾಲಕಿಯರ ಶಾಲೆಗೆ ಪ್ರಸಿದ್ಧತೆ 1983 ಮುರುಘಾಪುರಂ ಗಾಯತ್ರಿ ಕಾಲೇಜಿನ ಆಯುರ್ವೇದಿಕ್ ಕಾಮಗಾರಿ 1845 ಸಂಜೀವಿನಿ ಕೊಪ್ಪಳದ ಖಾತೆಗೆ ಜಮಾ ಮಾಡಿದ ಈ 5880 ಬ್ಯಾಂಕ್ ಕಮಿಷನ್ 809 ರೂಪಾಯಿ, GST 19,085 ರೂಪಾಯಿ ಖರ್ಚಾಗಿದೆ. ರಾಜ್ಯಧನ 43,730, ಆದಾಯ ಕರ 21,464, ಲೇಬರ್ ಸೆಸ್ 21,452, ಗುತ್ತಿಗೆದಾರರ ಕಲ್ಯಾಣ ನಿಧಿ 2,060, ಒಟ್ಟು 24,99,98 ರೂಪಾಯಿ ಆ ಸಾಲಿಗೆ ಖರ್ಚಾಗಿದೆ. ಇನ್ನು 20-21 ಸಾಲಿನ ಸಾಲಿ ಜಿಲ್ಲಾ ಪಂಚಾಯತ್ ಹಂತದಲ್ಲಿ 15 ಹಣಕಾಸು ಯೋಜನೆಯನ್ನು ಕೆಲವೊಂದು ಕಾಮಗಾರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಮುರುಘಪ್ಪ ಗ್ರಾಮದ ನಗರ ಸರ್ಕಾರಿ ಪ್ರೌಢಶಾಲೆ ಮೇಲ್ಚಾವಣಿ ನವೀಕರಣ 3,90,160 ಖರ್ಚಾಗಿದೆ. ಮುರುಘಪ್ಪ ಗ್ರಾಮದ ನಗರ ದಲಿತ ಆಸ್ಪತ್ರೆ ಪಕ್ಕದಲ್ಲಿ ಶೌಚಾಲಯ ವ್ಯವಸ್ಥೆ 1,45,000 ಖರ್ಚಾಗಿದೆ. ಗ್ರಾಮದ ನಗರ ಗಂಡು ಮಕ್ಕಳ ಶಾಲೆಗೆ ದಾಸ್ತಾನು ಕೊಠಡಿ ದುರಸ್ತಿ 51,541. ಮುರುಘಪ್ಪ ಗ್ರಾಮದ ನಗರ SC ಕಾಲೋನಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ನವೀಕರಣ ಶೌಚಾಲಯ ನವೀಕರಣಗಳು 2,97,891, ಒಟ್ಟು 8,97,105. ತಾಲೂಕು ಅನುದಾನದಲ್ಲಿ 15 ಹಣಕಾಸು ಯೋಜನೆ ಬಳಸಿದ ಖರ್ಚು ವೆಚ್ಚ. ಮುರುಘಪ್ಪ ಗ್ರಾಮದ ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಕಲಚೇತನ ಮಕ್ಕಳಿಗೆ ರ್ಯಾಂಪ್ ನಿರ್ಮಾಣ 43,580. ಹತ್ತಿಕೊಡಿಗೆ ವಯಸ್ಸಿನ ನಮ್ಮ ಹತ್ತಿಕೊಡಿಗೆ ಮಹೇಶ ಪ್ರದೇಶ ಇತರ ಮನೆಗಳಿಗೆ ಆಸ್ತಿಗಳಿಗೆ 75,600. ಮುರುಘಪ್ಪ ಗ್ರಾಮದ ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆ ಕಟ್ಟಡಕ್ಕೆ ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ 43,023. ಮುರುಘಪ್ಪ ಗ್ರಾಮದ ಹಿಂದೆಗೆ ಪ್ರದೇಶದಲ್ಲಿ ಸುರುಗೋಡು ರಸ್ತೆ ನಿರ್ಮಾಣ ಕಾಮಗಾರಿ 99,30. ನ್ಯೂಲಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 2,35,000. ಮುರುಘಪ್ಪ ಗ್ರಾಮದ ನ್ಯೂಲಿಗೇರಿ ಜಗದೀಶ ಮತ್ತು ಇತರ ಮನೆಯಲ್ಲಿ ಸಾರ್ವಜನಿಕ ತೆರೆದುಬಾವಿ ನಿರ್ಮಾಣಕ್ಕೆ 93,860 ಖರ್ಚಾಗಿದೆ. ಒಟ್ಟು 5,90,302 ಖರ್ಚಾಗಿದೆ. ಕಾಮಗಾರಿ ಜಡ್ಪಿಟಿಗಳು 20-20 ಸರ್ ಎಷ್ಟು ಕಾಮಗಾರಿ ಅವರು ರೈಟ್ ಆಗಿರೋ ಆ ಸಾಲಿನ ಮಾತನೇ ರೈಟ್ ಮಾಡಿದ್ದಾರೆ. ಲಾಸ್ಟ್ 20-21 ಅದು ಕ್ಲೋಸ್ ಆಗಿದೆ. ಆಡಿಟ್ ಮಾಡಿಲ್ಲ, ಆಡಿಟ್ ಮಾಡಿರೋದು ನೀವು ಸೆಲೆಕ್ಟ್ ಮಾಡಿಲ್ಲ. ಅಲ್ಲಿಂದ ಇಲ್ಲಿ ಅನುದಾನ ಏನಿತ್ತು ಅಲ್ಲ ಅಂತ ಅನುದಾನ ಜಡ್ಪಿಟಿ ಬಂದೇ ಇಲ್ಲ, ಬಂದಿಲ್ಲ. ಅಂದರೆ ಸರ್ಕಾರಿ ಅಧಿಕಾರಿಗಳ ಯೋಜನೆ ಮಾಡಿ ಮಾಡ್ತಿಲ್ಲ. ಫಸ್ಟ್ ಅನುದಾನ ಬಂದಿರೋದು ಅಷ್ಟೇ ಮಾಡಿ ನೆಕ್ಸ್ಟ್ ಏನಾದರೂ ಇದೆಯಾ? ಅಜೆಂಡಾ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಂದ. ನಮಸ್ಕಾರ. ಮಾತಾಡಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ 24-25 ಸಾಲಿನ ಸಾಮಾಜಿಕ ಪರೀಕ್ಷೆ ನಡೆಸಲಾಗುತ್ತಿದ್ದು, ಈ ಪ್ರಕ್ರಿಯೆಯಲ್ಲಿ ದಿನಾಂಕ 1-4-2023ರಿಂದ 31-3-2024 ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿಗಳ ಮನೆಭೇಟಿ ಮಾಡಲಾಗಿರುತ್ತೆ. ಈ ಯೋಜನೆಯ ಜೊತೆಯಲ್ಲಿ ಗ್ರಾಮ ಪಂಚಾಯತ್ನಲ್ಲಿ 15 ಹಣಕಾಸು ಯೋಜನೆ ಅನುಷ್ಠಾನ ಮಾಡಿದ ಕಾಮಗಾರಿಗಳ ಕಡತ ಪರಿಶೀಲನೆ, ಸಾಮಗ್ರಿಗಳಿಗೆ ಬಿಲ್ ವಚರ್ಗಳು ಹಾಗೂ ಕಾಮಗಾರಿಯ ಸ್ಥಳ ಪರಿಶೀಲನೆ ನಡೆಸಲಾಗಿರುತ್ತದೆ. ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತಗಳನ್ನು ಹಾಗೂ ಕಾಮಗಾರಿ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ಇವುಗಳ ಸಮಗ್ರ ವರದಿಯನ್ನು ಈಗಿನ ಸಭೆಗೆ ಮಂಡಿಸ್ತಾ ಇದ್ದೇನೆ. ಮೊದಲಿಗೆ ಉದ್ಯೋಗಪತಿ ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು. ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತಗಳನ್ನು 24-25 ಸಾಲಿನ ಸಾಮಾಜಿಕ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಕಡತಗಳ ನಿಯಮಾನುಸಾರವಾಗಿ ನಿರ್ವಹಿಸಲಾಗುತ್ತದೆ. ಯೋಜನೆ ಪ್ರತಿ ಅಂದಾಜು ಪಟ್ಟಿ, ಕಾಮಗಾರಿ ಪ್ರಾರಂಭ ಪತ್ರ, ನಮೂನೆಗಳು 1-7 ಹಾಗೂ ಉದ್ಯೋಗ ಚೀಟಿಗೆ ಸಂಬಂಧಪಟ್ಟಂತೆ ವಹಿಗಳು, ದಾಸ್ತಾನು ಮತ್ತು ವಿತರಣಾ ವಹಿ, ಅಕುಶಲ ಕೂಲಿಗಾರರ ಸಾಮಗ್ರಿ, ಅಕುಶಲ ಹಾಗೂ ಸಾಮಗ್ರಿ ನಗದು ಪುಸ್ತಕ, ಸಾಮಾಜಿಕ ಪರಿಶೀಲನಾ ನಡವಳಿಕೆಯನ್ನು ನಿರ್ವಹಿಸಿರುತ್ತಾರೆ.
ಅನುಷ್ಠಾನಗೊಂಡ ಕಾಮಗಾರಿಗಳು ಸಾರ್ವಜನಿಕರಿಗೆ ಹಾಗೂ ವೈಯಕ್ತಿಕ ಫಲಾನುಭವಿಗಳಿಗೆ ಕಾಮಗಾರಿಗಳಿಂದ ಗ್ರಾಮಸ್ಥರಿಗೆ ಅನುಕೂಲಕರವಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಸಾಕಷ್ಟು ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಲಾಗಿರುತ್ತದೆ. ಅಕುಶಲ ಕೂಲಿಗಳ ಮನೆಭೇಟಿ ಅಕುಶಲ ಕೂಲಿಗಾರರ ಕೂಲಿ ಹಣ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವುದು ಕಂಡುಬಂದಿರುತ್ತದೆ. ಇದಿಷ್ಟು ಉತ್ತಮ ಅಂಶಗಳು. ನ್ಯೂನತೆಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಚೀಟಿಗಳಿಗೆ ಉದ್ಯೋಗ ಚೀಟಿ ಸಂಖ್ಯೆ 2/103 ಗುಲಾಬಿ ರಾಮ್ತುಲಾಲ, ಉದ್ಯೋಗ ಚೀಟಿ ಸಂಖ್ಯೆ 2/138 ಸುಬ್ರಹ್ಮಣ್ಯ, 2/19 ಅರುಣ ಯೋಗಪ್ಪಗೌಡ, 2/28 ಗೋಪಾಲ ನಾಗಪ್ಪಗೌಡ, 2/306 ವನಜಾಕ್ಷಿ ದಿನೇಶ, 2/48 ಗಣೇಶ ಮಂಜಪ್ಪಗೌಡ, 2/55 ತಿಮ್ಮಪ್ಪ ಪೂಜಾರಿ ರಾಮ್ ಪೂಜಾರಿ, 2/70 ಲಲಿತಾ ಮಂಜಪ್ಪ, 2/80 ಲಲಿತಾ ಕಾಳಪ್ಪ, 2/103 ಪ್ರೇಮಸೇನ. ಸದರಿ ಉದ್ಯೋಗ ಚೀಟಿಗಳು ನಾವು ಮನೆ ಭೇಟಿ ಸಂದರ್ಭದಲ್ಲಿ ಅವರ ಹತ್ರ ಸಿಕ್ಕಿರುತ್ತದೆ. ಇನ್ನು ಕಾಮಗಾರಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಮುಳುಗಪ್ಪ ಗ್ರಾಮದ ದಾಸನಕೊಪ್ಪ ರಸ್ತೆಗೆ ಗ್ರಾವೆಲ್ ಹಾಕಿ ರಸ್ತೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕದ ವಿವರ ಅಪೂರ್ಣವಾಗಿರುತ್ತದೆ. ಮುಳುಗಪ್ಪ ಗ್ರಾಮದ ಗದ್ದೆಮನೆ ಸಾರ್ವಜನಿಕ ರಸ್ತೆ ಗ್ರಾವೆಲ್ ಹಾಕಿ ರಸ್ತೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಕೂಡ ಸ್ಥಳದಲ್ಲಿ ಕೂಡ ನಾಮಫಲಕ ಅಳವಡಿಸಿದ್ದು ವಿವರ ಅಪೂರ್ಣವಾಗಿರುತ್ತದೆ. ಮುಳುಗಪ್ಪ ಗ್ರಾಮದ ಪಾರ್ವತಿ, ಶೇಖರ್ ಶೆಟ್ಟಿ, ರತ್ನ ಮತ್ತಿತರ ಸಾರ್ವಜನಿಕ ತೆರೆದ ಬಾವಿ. ಸದರಿ ಕಾಮಗಾರಿ ಕೂಡ ಅದೇ ನಾಮಫಲಕ ಇದ್ದು ವಿವರ ಅಪೂರ್ಣವಾಗಿರುತ್ತದೆ. ಮುಳುಗಪ್ಪ ಗ್ರಾಮದ ಗದ್ದೆಮನೆ ಸರ್ವೆ ನಂಬರ್ 55 ಮತ್ತು 64 ಜಮೀನಿನಲ್ಲಿ ಮಳೆ ನೀರು ಪ್ರವಾಹ ನಿಯಂತ್ರಣ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ವಿವರ ಅಪೂರ್ಣವಾಗಿರುತ್ತದೆ. ಇನ್ನು ಮುಳುಗಪ್ಪ ಗ್ರಾಮದ ಚಿಕ್ಕಪೇಟೆ ಜಲಜಮ್ಮ ಗುಲಾಬಿ ರಾಧಮ್ಮ ಇವರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕದ ವಿವರ ಅಪೂರ್ಣವಾಗಿರುತ್ತದೆ. ಕೊಡಸೆ ಗ್ರಾಮದ ಕಗೋಡಿ ಕೆರೆ ಸಮಗ್ರ ಅಭಿವೃದ್ಧಿ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕದಲ್ಲಿ ವಿವರ ಅಪೂರ್ಣವಾಗಿರುತ್ತದೆ. ಮುಳುಗಪ್ಪ ಗ್ರಾಮದ ಚಿಕ್ಕಪೇಟೆ ದೇವೇಂದ್ರ ಸತೀಶ ಮನೆ ವಿಭಾಗದಿಂದ ಆಲಮ ಜಮೀನಿನ ಪಕ್ಕ ಮಳೆ ನೀರು ಕಾಲುವೆ ನಿರ್ಮಾಣ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕ ಬಿದ್ದೋಗಿರುತ್ತದೆ. ಮುಳುಗಪ್ಪ ಗ್ರಾಮದ ಚಿಕ್ಕಪೇಟೆ ಪಂಚಾಯತ್ ಸರ್ವೆ ನಂಬರ್ 213ರಲ್ಲಿ ಕೃಷಿ ಬಾವಿ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕ ಬಿದ್ದೋಗಿರುತ್ತದೆ. ಮುಳುಗಪ್ಪ ಗ್ರಾಮದ ಧರ್ಮಪ್ಪ ವಾಗ್ದೇವಿ ಅರುಣ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕ ಬಿದ್ದೋಗಿರುತ್ತದೆ. ಇನ್ನು ಇತರೆ ನ್ಯೂನತೆಗಳು ಡೈನಾಮಿಕ್ ವಾಲ್ ಇರುತ್ತದೆ, ಆದರೆ ಮಾಹಿತಿ ನಿರ್ವಹಿಸುವುದಿಲ್ಲ. ಅಕುಶಲ ಕೂಲಿಗಾರರ ಮಾಹಿತಿ ಕೊಡಲು ನಿರ್ವಹಿಸುವುದಿಲ್ಲ. ಇನ್ನು ಆಕ್ಷೇಪಣೆ ಪ್ರಕರಣಗಳು ಇಲ್ಕುಂಜಿ ಗ್ರಾಮದ ಒಡೆಕೊಪ್ಪ ಚೆನ್ನಪ್ಪಗೌಡ ಮನೆಯಿಂದ ನಾಗರಾಜ ಇವರ ಮನೆಯವರಿಗೆ ರಸ್ತೆ ಪಕ್ಕ ಮಳೆ ನೀರು ಪ್ರವಾಹ ನಿಯಂತ್ರಣ ಕಾಲುವೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕ ಸಂಖ್ಯೆ 12393 ಪುಟ ಸಂಖ್ಯೆ 2, 7 ಹಾಗೂ 12ರಲ್ಲಿ ಅಳತೆ ದಾಖಲಿಸಿ ಅಳತೆ ಪುಸ್ತಕದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ 1,26,084 ರೂಗಳನ್ನು ಪಾವತಿಸಲಾಗಿದ್ದು ಸದರಿ ಮೊತ್ತವನ್ನು ಆಕ್ಷೇಪಣೆಗೆ ಗುರುತಿಸಲಾಗಿದೆ. ಇಲ್ಕುಂಜಿ ಗ್ರಾಮದ ಸರ್ವೆ ನಂಬರ್ 54, 55 ರತ್ನಾಕರ ಗಣೇಶ ಇವರ ಮನೆ ಜಮೀನಿನವರೆಗೆ ಮಳೆ ನೀರು ನಿಯಂತ್ರಣ ಕಾಲುವೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕ ಸಂಖ್ಯೆ 12,393 ಪುಟ ಸಂಖ್ಯೆ 3 ಮತ್ತು 6ರಲ್ಲಿ ಅಳತೆ ದಾಖಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ 88,480 ಪಾವತಿಸಲಾಗಿದ್ದು ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಮುಳುಗಪ್ಪ ಗ್ರಾಮದ ಗದ್ದೆಮನೆ ಸರ್ವೆ ನಂಬರ್ 55 ಮತ್ತು 64ರ ಜಮೀನಿನ ಮಳೆ ನೀರು ಪ್ರವಾಹ ನಿಯಂತ್ರಣ ಕಾಲುವೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕ ಸಂಖ್ಯೆ 12,397 ಪುಟ ಸಂಖ್ಯೆ 91 ಮತ್ತು 12,393 ಪುಟ ಸಂಖ್ಯೆ 1 ಹಾಗೂ 8ರಲ್ಲಿ ಅಳತೆ ದಾಖಲಿಸಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ 90,642 ರೂಗಳನ್ನು ಪಾವತಿಸಲಾಗಿದೆ. ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಇನ್ನು ಮುಳುಗಪ್ಪ ಗ್ರಾಮದ ದಾಸನಕೊಪ್ಪ ರಸ್ತೆಗೆ ಗ್ರಾವೆಲ್ ಹಾಕಿ ರಸ್ತೆ ನಿರ್ಮಾಣ ಕಾಮಗಾರಿ. ಈ ವಸೂಲಾತಿ ಪ್ರಕರಣ ಸದರಿ ಕಾಮಗಾರಿಗೆ ನಾಮಫಲಕ ಮತ್ತು ಅಳತೆ ಪುಸ್ತಕ ಸಂಖ್ಯೆ 12,390 ಪುಟ ಸಂಖ್ಯೆ 48ರಲ್ಲಿ ಅಳತೆ ದಾಖಲಿಸಿ ಸಾಮಗ್ರಿ ಬಿಲ್ ಸಂಖ್ಯೆ 43ರಲ್ಲಿ 5,000 ಎಂಐಎಸ್ ನಿರ್ವಹಿಸಿ ಹಣ ಪಾವತಿಸಲಾಗಿದೆ. ಆದರೆ ಸದರಿ ಕಾಮಗಾರಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ನಾಮಫಲಕ ವೈಯಕ್ತಿಕ ಕಾಮಗಾರಿಗೆ ಅಳವಡಿಸುವ ನಾಮಫಲಕದ ಅಳತೆ ಹೊಂದಿದ್ದು
ಅಳತೆ ಹೊಂದಿದ್ದು ಅಳತೆ ಪುಸ್ತಕದ ಅಳತೆಗಿಂತ ಕಾಮಗಾರಿ ಸ್ಥಳದಲ್ಲಿ ಇರುವ ನಾಮಫಲಕ ಅಳತೆ ಕಡಿಮೆ ಇರುವುದರಿಂದ ವಾಸ್ತವಕ್ಕಿಂತ ಹೆಚ್ಚುವರಿಯಾಗಿ ಅಳತೆ ದಾಖಲಿಸಿ ಪಾವತಿಸಲಾಗಿದ್ದು ಇದು ಯೋಜನಾ ಮಾರ್ಗಸೂಚಿಯ ಪ್ರಕಾರ 3,000 ರು ಮಾತ್ರ ಪಾವತಿಸಲು ಅವಕಾಶವಿದ್ದು ಇರುವುದರಿಂದ 2,000 ಗಳನ್ನು ವಸೂಲಾತಿ ಗುರುತಿಸಲಾಗಿದೆ. ಇನ್ನು ಮುಳುಗೊಪ್ಪ ಗ್ರಾಮದ ಮಠದಲ್ಲಿ ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಹೋಗುವುದಕ್ಕೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ಸದರಿ ಕಾಮಗಾರಿಯ ಸಾಮಗ್ರಿ ಸಂಖ್ಯೆ 58 ನಾಮಫಲಕದ ಬಾಕ್ಸು 5,200 ರುಗಳಿಗೆ ನಮೂದಿಸಿ ಅಳತೆ ಪುಸ್ತಕ ಸಂಖ್ಯೆ 12,396 ಪುಟದ ಸಂಖ್ಯೆ 52ರಲ್ಲಿ 5,200 ರುಗಳಿಗೆ ಅಳತೆ ದಾಖಲಿಸಿ ಎಂಎಸ್ ನಿರ್ವಹಿಸಿ ಪಾವತಿಸಲಾಗುತ್ತದೆ. ಯೋಜನೆಯ ನಿಯಮಾನುಸಾರದಲ್ಲಿ ನಾಮಫಲಕಕ್ಕೆ 5,000ಕ್ಕೆ ಮಾತ್ರ ಅವಕಾಶವಿದ್ದು ಹೆಚ್ಚುವರಿಯಾಗಿ 200 ರು ಪಾವತಿಸಲಾಗಿದೆ. ಸದರಿ ಮೊತ್ತವನ್ನು ವಸೂಲಾತಿ ಗುರುತಿಸಿದೆ. ಇದಿಷ್ಟು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಇನ್ನು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಆಕ್ಷೇಪಣಾ ಪ್ರಕರಣ. ಮೈಸೂರು ಗ್ರಾಮದ ನಯನ ರಾಮಪ್ಪ ಇವರ ಜಮೀನು ಸೆಪ್ಟೆಂಬರ್ 59 ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಸದರಿ ಕಾಮಗಾರಿ ಅಳತೆ ಪುಸ್ತಕ ಸಂಖ್ಯೆ 12,442 ಪುಟ ಸಂಖ್ಯೆ 40ರಲ್ಲಿ 25 ಗುಂಡಿಗಳಿಗೆ ಅಳತೆ ದಾಖಲಿಸಿ ಎನ್ಎಂಎಸ್ ಸಂಖ್ಯೆ 9195ರಲ್ಲಿ 6 ಮಾನವರಿಗೆ 1,896 ಎಂಐಎಸ್ ನಿರ್ವಹಿಸಿ ಹಣ ಪಾವತಿಸಲಾಗುತ್ತದೆ. ಆದರೆ ಸದರಿ ಕಾಮಗಾರಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ಗಿಡಗಳು ಕಂಡು ಬಂದಿರುವುದಿಲ್ಲ. ಆದ್ದರಿಂದ ಯೋಜನೆಯ ಉದ್ದೇಶ ಈಡೇರದೇ ಇರುವುದರಿಂದ ಸದರಿ ಕಾಮಗಾರಿ ಪಾವತಿಸಿದ 1,896ಗಳನ್ನು ಆಕ್ಷೇಪಣೆ ಗುರುತಿಸಿದೆ. ಈ ಮಳೆ ಬಂದು ಅನಾಹುತ ಆಗಿದೆ ಅದು. ಮತ್ತೆ ಯಾವುದೇ ಗಿಡ ನಮ್ಮ 3 ಗಿಡ ಇದೆ, 1,890 ರೂಪಾಯಿ 3 ಗಿಡ ಇದೆ. ಅಷ್ಟು ಹಾನಿ ಆಗಿದೆ. ನಾನೇ ಅಂದ್ರೆ ಅದೇ ಹಾನಿ ಆಗಿದೆ. ಮಳೆ ಬಂದು ನೀರಿನ ಹಾನಿ ಆಗಿದೆ, ಅಷ್ಟು ಗಿಡ ಕೊಳತೋಗಿದೆ. ಆದ್ರೆ ಗಿಡ ಇವೇ ಇಲ್ಲ ಅಂತ ಹೇಳಿದ್ರೆ ಮಳೆ ಗಿಡ ಇಟ್ಟಿದ್ರೆ ಹೋಗಿ ರೀಪ್ಲಾಂಟ್ ಮಾಡಕ್ಕೆ ಆದ್ರೆ 3ರಿಂದ 10 ಗಿಡ ಫೋಟೋಸ್ ಇದೆ, ಅವ್ರ ತಗೊಂಡಿದ್ದಾರೆ ನೋಡಿ. ನೀವು ಹಾಕಿದ್ರೆ ನೋಡಿ ಎಷ್ಟು ಗಿಡ ಇದೆ, ಏನು ಇಲ್ಲ ಅಂತ ಹೇಳಿದ್ರಪ್ಪ. ನೀವು ರಿಕವರಿ ಹಾಕ್ಬಿಟ್ರೆ ಅಬ್ಜೆಕ್ಷನ್ ಏನಕ್ಕಾದ್ರೆ ವೈಯಕ್ತಿಕ ಫಲಾನುಭವಿ ಪಡೆಯೋದಕ್ಕಿಂತ ರಕ್ಷಣೆ ಮಾಡ್ಕೊಳ್ಳೋದು ಅವರಿಗೆ ಜವಾಬ್ದಾರಿ ವರ್ಷ ಮಳೆಯಿಂದ ಅನಾಹುತ ಆಗಿದೆ. ಅದು ನೀವು ನಿಮ್ಗೆ ಇಲಾಖೆ ಕಡೆಯಿಂದ ಮಾಹಿತಿ ಕೊಡಿ. ನಾವು ಇನ್ನು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಉಳಿತಾಯ ವರದಿ ನಿರ್ವಹಿಸಿರುತ್ತಾರೆ. ಸಾಮಗ್ರಿ ಖರೀದಿಗೆ ಸಂಬಂಧಪಟ್ಟಂತೆ ಕಡತದಲ್ಲಿ ಗೋಚರಗಳ ನಿರ್ವಹಿಸಿರುತ್ತಾರೆ ಹಾಗೂ ಪಿಡಿಒ ಅಧ್ಯಕ್ಷರ ದುಡ್ಡಿ ಕಾಣಿರುತ್ತದೆ. ಕಾಮಗಾರಿ ಸ್ಥಳದಲ್ಲಿ ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿರುವುದು ಕಂಡು ಬಂದಿರುತ್ತದೆ. ಲೋಪದೋಷಗಳು 15 ಹಣಕಾಸು ಗುರುವಹಿ ನಿರ್ವಹಿಸಿರುವುದಿಲ್ಲ. ಅನುಪಯುಕ್ತ ಸಾಮಗ್ರಿ ನಿರ್ವಹಣಾ ವಹಿಯನ್ನು ನಿರ್ವಹಿಸಿರುವುದಿಲ್ಲ. ಆಕ್ಷೇಪಣಾ ಪ್ರಕರಣಗಳು. ವಡಸೆ ಗ್ರಾಮದ ಅರೋಡಿಯಿಂದ ಒಂದಗಟ್ಟೆ ಮುಖ್ಯ ರಸ್ತೆಗೆ ಒಳಗಟ್ಟೆ ಹತ್ತಿರ ಸಾರ್ವಜನಿಕ ರಸ್ತೆಗೆ ಆರ್ಸಿಸಿ ಪೈಪ್ ಅಳವಡಿಸಿ ರಸ್ತೆ ಅಭಿವೃದ್ಧಿ. ಸದರಿ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರಾದ ಸಿ ರಮೇಶ್ ಕೆ ಇವರಿಗೆ ನಿರ್ವಹಿಸಿ ಅಳತೆ ಪುಸ್ತಕ ಸಂಖ್ಯೆ 12,391 ಪುಟ ಸಂಖ್ಯೆ 52, 55, 57, 54ರಲ್ಲಿ ಅಳತೆ ದಾಖಲಿಸಿ ಈ ಗ್ರಾಮ ಸ್ವರಾಜ್ಯದಲ್ಲಿ ದಿನಾಂಕ 5/7/2023ರಂದು 31,800 ಪಾವತಿಸಲಾಗುತ್ತದೆ. ಆದರೆ ಸದರಿ ಕಾಮಗಾರಿಯ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರದ ಗುತ್ತಿಗೆದಾರರ ಸಹಿ ನಿರ್ವಹಿಸಿರುವುದಿಲ್ಲ. ಆದ್ದರಿಂದ ಸದರಿ ಗುತ್ತಿಗೆದಾರರ ಕರಾರು ಪತ್ರ ನಿರ್ವಹಣೆ ಆಗದೇ ಇರುವುದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ವಡಸೆ ಗ್ರಾಮದ ಅರೋಡಿ ಎಸ್ಟಿ ಕಾಲೋನಿ ಶೇಷಪ್ಪ ಗೌರಮ್ಮ ಮನೆ ಹತ್ತಿರ ಕುಡಿಯುವ ನೀರಿನ ಟ್ಯಾಂಕ್ ಸದರಿ ಕಾಮಗಾರಿಯ ಕಡತದಲ್ಲಿ ಗುತ್ತಿಗೆದಾರರಾದ ಸಿ ರಮೇಶ್ ಕೆ ಅವರಿಗೆ ನಿರ್ವಹಿಸಿದ್ದು ಅಳತೆ ಪುಸ್ತಕ ಸಂಖ್ಯೆ 12,391 ಪುಟ ಸಂಖ್ಯೆ 52, 54ರಲ್ಲಿ ಅಳತೆ ದಾಖಲಿಸಿ ಈ ಗ್ರಾಮ ಸ್ವರಾಜ್ ಪಾವತಿ ದಿನಾಂಕ 5/7/2023ರಂದು 19,293 ಪಾವತಿಸಲಾಗಿರುತ್ತದೆ. ಆದರೆ ಗುತ್ತಿಗೆದಾರರ ಸಹಿ ನಿರ್ವಹಿಸದೇ ಇರುವುದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಇನ್ನು ವಸೂಲಾತಿ ಪ್ರಕಾರ ಮುರುಗಪ್ಪ ಗ್ರಾಮದ ಚಿಪ್ಪೇಟೆ ತಿಮ್ಮಣ್ಣ ಮಹಮ್ಮದ್ ಇವರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆ ನಿರ್ಮಾಣ ಕಾಮಗಾರಿ ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಅಂದಾಜು ಮತ್ತು 15,000 ಅನುಮೋದನೆ ಪಡೆಯಲಾಗಿದ್ದು
ಗೋಪಗೌಡ ಇವರಿಗೆ ಕರಾರು ಪತ್ರ ನಿರ್ವಹಿಸಿರಲಾಗಿದೆ. ಅಳತೆ ಪುಸ್ತಕಕ್ಕೆ 1291 ಪುಟ ಸಂಖ್ಯೆ 35ರಿಂದ 36 215 ಮೀಟರ್ ನಿರ್ಮಾಣ ಮಾಡುವುದಕ್ಕೆ ಅಳತೆ ದಾಖಲಿಸಿ ಈ ಗ್ರಾಮ ಸ್ವರಾಜ್ಯದಲ್ಲಿ ಪಾವತಿಸಲಾಗಿದೆ. 15 ಪಾವತಿಸಲಾಗುತ್ತದೆ. ಆದರೆ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ 30 ಮೀಟರ್ ಮಣ್ಣಿನ ಕೆಲಸ ಮಾತ್ರ ನಿರ್ವಹಿಸಿಕೊಂಡು ಬಂದಿದ್ದು 1552.65 ಕ್ಯೂಬಿಕ್ ಮೀಟರ್ಗಳಿಗೆ ಹೆಚ್ಚುವರಿಯಾಗಿ ಅಳತೆ ದಾಖಲಿಸಿದ್ದು 1 ಕ್ಯೂಬಿಕ್ ಮೀಟರ್ಗೆ 72.80ಗಳಂತೆ ಒಟ್ಟು 11,111 ರು ಹೆಚ್ಚುವರಿಯಾಗಿ ಪಾವತಿಸಲಾಗಿದ್ದು ಸದರಿ ಪಾವತಿ ಮೊತ್ತವನ್ನು ಆಕ್ಷೇಪಣೆ ಪ್ರಕಾರ ಮುರುಗೊಪ್ಪ ಗ್ರಾಮ ಪಂಚಾಯಿತಿಯ ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆ ವಿಕಲಚೇತನ ಮಕ್ಕಳಿಗಾಗಿ ರ್ಯಾಂಪ್ ನಿರ್ಮಾಣ ಸದರಿ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರಾದ ಶ್ರೀ ಬಿ.ಟಿ. ರಮೇಶ್ ಅವರಿಗೆ ನಿರ್ವಹಿಸಿದ್ದು ಅಳತೆ ಪುಸ್ತಕ ಸಂಖ್ಯೆ 12,470 ಪುಟ ಸಂಖ್ಯೆ 11ರಿಂದ 13 ಅಳತೆ ದಾಖಲಿಸಿ ಈ ಗ್ರಾಮ ಪಾವತಿ ದಿನಾಂಕ 5/1/2016 ಪಾವತಿ ಮಾಡಲಾಗಿದೆ. ಸದರಿ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರದಲ್ಲಿ ಗುತ್ತಿಗೆದಾರರ ಸಹಿ ನಿರ್ವಹಿಸಿರುವುದಿಲ್ಲ. ಆದ್ದರಿಂದ ಸದರಿ ಗುತ್ತಿಗೆದಾರರ ಕರಾರು ಪತ್ರ ನಿರ್ವಹಣೆ ಆಗದೇ ಇರುವುದರಿಂದ ಯೋಜನೆಯ ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದು ಆದ್ದರಿಂದ ಸದರಿ ಕಾಮಗಾರಿ ಪಾವತಿ ಮೊತ್ತ 46,396 ಆಕ್ಷೇಪಣೆ ಗುರುತಿಸಿದೆ. ಇದಿಷ್ಟು ನಮ್ಮ ವರದಿ. ಯಾವುದೇ ಯೋಜನೆಗಳನ್ನ ಮುಂಚೆ ನಾವು ಅಗ್ರಿಮೆಂಟ್ ವರ್ಕ್ ಅಗ್ರಿಮೆಂಟ್ ಇದೆಯಲ್ಲ ಅದನ್ನ ಫಸ್ಟ್ ಮಾಡ್ತೀವಿ. ಆವಾಗ ಮೇಂಟೈನ್ ಮಾಡ್ತಾ ಇರೋದು ನಿಮ್ಗೆ ಹೊಣೆಗಾರಿಕೆ. ಅವರು ಅರ್ಥ ಮಾಡ್ಕೋಬೇಕು. ಈಗ ನಾವು ಎಷ್ಟೇ ಹೇಳ್ಬೋದು ಮಾಡಿ ಅಂತ ಅವರು ಅರ್ಥ ಮಾಡ್ಕೋಬೇಕು. 1 ವರ್ಷ ಆಗಲ್ಲ, ನೆಕ್ಸ್ಟ್ ಇಯರ್ಗಾದರೂ ಸ್ವಲ್ಪ ನಾವು ಹೇಳ್ತೀವಿ ಆಗುತ್ತೆ ಅಂತ. ಅಲ್ಲಿ ಒಂದು 50% ಆದರೂ ಮಧ್ಯೆ ಆದರೆ ಇನ್ನೊಂದು 50% ಮಾಡೋದು. ಎಲ್ಲದನ್ನು ಲಾಸ್ಟ್ ಮೂಮೆಂಟ್ಗೆ ಇರ್ತಾರೆ. ಕೆಲವು ನಿಮಗೆ ಲ್ಯಾಂಡ್ ಮುಂದೆ ಬಂದಿರುತ್ತೋ ಇದು ನನಗೆ ಗೊತ್ತಿಲ್ಲ. ನಮಗೆ ಅಂದರೆ ಲ್ಯಾಂಡ್ ಸೇಲ್ ಆಗಿ ಬರುತ್ತೆ. ನಮ್ಮಲ್ಲಿ ಆಗ್ತಿರಲ್ಲ, ಲ್ಯಾಂಡ್ ಸೇಲ್ ಆಗಿ ಬರುತ್ತೆ. ಬರದೇ 1 ತಿಂಗಳು 15 ದಿನ ಆನಂತರದಲ್ಲಿ ಅದು ಏನು ಲಾಕ್ ಆಯಿತು, ಆ ಹೆಣ್ಣಪ್ಪ ಕೊಂಡ್ಲಾಕು, ಈ ಹೆಣ್ಣಪ್ಪ ಕೊಂಡ್ಲಾಕು ಅಂತ ಹೇಳಿ ಅದು ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಮೊದಲೇ ಇತ್ತು ಅಂದರೆ ನಿಮ್ಮ ಮೊದಲೇ ಮುಗಿಸೋದು ಒಳ್ಳೆಯದು. ಕೆಲವೊಂದು ಕಾಮಗಾರಿ ಮಾಡ್ಲಿಕ್ಕಾಗಲ್ಲ. ನವೆಂಬರ್ ಇಲ್ಲ, ನವೆಂಬರ್ ಡಿಸೆಂಬರಲ್ಲಿ ಅಡಿಕೆ ಕೊಯ್ದು ಗದ್ದೆ ಕೊಯ್ದು ಅಂದರೆ ಕೆಲಸಕ್ಕೂ ಜನ ಯಾರು ಬರಲ್ಲ ಅಂತ ಇದ್ರು ಜನವರಿ ಫೆಬ್ರವರಿಯಿಂದ ನಾನು ಸ್ಟಾರ್ಟ್ ಮಾಡ್ತಾರೆ. ಅವರಿಗೂ ಗೊತ್ತಿರುತ್ತೆ ಅದಕ್ಕೆ ವರ್ಕ್ ಮಾಡಬೇಕಾದ್ರೆ. ಕೆಲವು ಸಿಮೆಂಟ್ ವರ್ಕ್ ಎಲ್ಲ ಒಂದೇ ದಿನಕ್ಕೆ ಮಾಡಿ ಮುಗಿಸೋಕ್ಕಾಗಲ್ಲ. ಅವಕ್ಕೂ ಇಷ್ಟು ಮಾಡಿ ಇಷ್ಟಿನ ಆದಮೇಲೆ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಆ ಥರದ್ದಿದ್ದಾಗ ಅವರು ಫಸ್ಟೇ ಒಂಚೂರು ಪ್ಲ್ಯಾನ್ ಮಾಡಿಕೊಂಡು ಕಾಂಟ್ರಾಕ್ಟ್ರು ಫಸ್ಟ್ ಮಾಡಬೇಕು. ನೆಕ್ಸ್ಟ್ ಅಜೆಂಡಾ ಸಾರ್ವಜನಿಕರಿಂದ
ಆಡಳಿತನ ಒಂದು ಕಡೆ ಒಂದೇ ಕಡೆ ಮಾಡೋಕ್ಕಾಗಲ್ಲ ಅಂತ ನಾನು ಇಂಥ ಸಭೆ ಇದು ಎಷ್ಟು ಒಳ್ಳೆಯ ಸಭೆ, ಇದರಲ್ಲಿ ಎಷ್ಟು ಚರ್ಚೆ ಮಾಡೋದಿರುತ್ತೆ. ಇದರಿಂದ ಗ್ರಾಮಸ್ಥರು ತಮಗೆ ಬೇಕಾಗಿದ್ದು ಏನಾದರೂ ಒಂದು ಸಾರ್ವಜನಿಕ ರಸ್ತೆ, ಬಾವಿ ಅವೆಲ್ಲ ಕ್ರೀಡಕ್ಕೆ ಮತ್ತೆ ಏನಾದ್ರು ಪ್ಲಾನ್ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟು ಕಡಿಮೆ ಮಟ್ಟದಲ್ಲಿ ಒಂದು 10% ಜನ ಇಲ್ಲ. ಇದು ತುಂಬಾ ಬೇಸರದ ಸಂಗತಿ. ಅದೇ ಒಬ್ರು ಅಧಿಕಾರಿ ಬರಲಿಲ್ಲ ಅಂದ್ರೆ ಹೆಂಗ್ ಮಾತಾಡ್ತಾರೆ. ಆದ್ರೆ ಇದು ಉಪಯೋಗ ಆಗ್ತಾ ಇರೋದು ಯಾರಿಗೆ? ಪಬ್ಲಿಕ್ಸಿಗೆ ಅಲ್ವಾ? ಇಷ್ಟು ದೊಡ್ಡ ಗ್ರಾಮ ಪಂಚಾಯತಿ, ಈ ಗ್ರಾಮ ಪಂಚಾಯತಿ ಒಳ್ಳೆ ಹೆಸರಿದೆ ಮೂಡುಗಪ್ಪ ಗ್ರಾಮ ಪಂಚಾಯತಿಗೆ. ಅಂಥದ್ರಲ್ಲಿ ಪಬ್ಲಿಕ್ಸು ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಬಂದಿರೋದು ತುಂಬ ಬೇಸರ. ಹೋಗಿ 12 ಜನ ಈಗ ಪಬ್ಲಿಕ್ಸ್ ಬಂದಿದ್ರು, ಹೋಗಿ ಅವ್ರ ಕೆಲಸ ಇವು ಎಲ್ಲ ಇದೆ. ನಿನ್ನೆ ಮೊನ್ನೆ ಮಳೆ ಬಂದಿದೆ, ಗದ್ದೆ ಎಲ್ಲ ಕೊಯ್ದೋದು ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅವ್ರನ್ನ ಏನು ಆಯ್ಕೆ ಮಾಡಿ ಕಳಿಸಿರ್ತಾರಲ್ಲ ಅವರಾದ್ರೂ ಇದೆ. 12 ಜನದಲ್ಲಿ 7 ಜನ ಇದ್ದಾರೆ. ಫೋರಂ ಇದ್ರೆ ಆದ್ರೆ ಇಂಥ ಸಭೆಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾರು ಸೆಲೆಕ್ಟ್ ಮಾಡಿರ್ತಾರೆ ಅವ್ರು ಬರಬೇಕು. ಈಗ ಅವ್ರ ಪರವಾಗಿ ಅವರನ್ನ ಆಯ್ಕೆ ಮಾಡಿರ್ತಾರೆ. ಅವರ ಭಾಗದಲ್ಲಿ ಏನೇನು ಕೆಲಸ ಆಗಬೇಕು, ಏನಿದೆ, ಏನ್ ಬೇಕು ಅನ್ನೋದು, ಮತ್ತು ಈಗ ಆಗಿರೋ ಕಾಮಗಾರಿಗಳ ಬಗ್ಗೆ ಯಾವ್ದಾದ್ರು ಲೋಪದೋಷಗಳಿದ್ರೆ ಹೇಳ್ಬೇಕು, ಚರ್ಚೆ ಮಾಡಬೇಕು. ಅದಕ್ಕೆ ಇಟ್ಟಿರೋದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಅಂತ ಇಟ್ಟಿರೋದು. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಸದಸ್ಯರ ಅಭಿಪ್ರಾಯ, ತಮ್ಮ ಅಭಿಪ್ರಾಯ, ಸಲಹೆ ಸೂಚನೆಗಳು ಕೊಡ್ಬೋದು ಈ ಸಂಬಂಧಪಟ್ಟ ಅದ್ರ ಬಗ್ಗೆ ಕಾಮಗಾರಿ 90% ಬೆಲೆ ಬಂದರೆ ಆಗಿರ್ಬೋದಪ್ಪ. ನಮ್ಮಲ್ಲಿ ಆ ಥರ ಅತ್ಯಂತ ಕಾಮಗಾರಿ ಲೋಪಾಗಿ ಕಡತ ಪ್ರಶ್ನೆ ಹೆಚ್ಚು ಕಡಿಮೆ ಆಗ್ತದೆ. ಕಾಮಗಾರಿ ಲೋಪಾಗಿ ನೇರವಾಗಿ ಹೇಳಿ, ಯಾಕೆಂದ್ರೆ ಹೆಣ್ಮಕ್ಳು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು 90% ಆಗಿದೆ, 10% ಆಗುತ್ತೆ ಅಂತ ಹೇಳಿಕ್ಕಾಗ ಅಂತ ಏನೈತೆ ಹೇಳಿ ಅಂತ ಹೇಳ್ತಾರೆ. ಅದು ಏನಾಯ್ತು ಸರ್, ನೀವು 3 ಗಂಟೆ ಕೆಲಸ ಆಗಿದೆ. ಮಾರ್ಚ್ ಏಪ್ರಿಲ್ 3 ಅಂತಲ್ಲಿ ಅನಂತರ 8 ತಿಂಗಳು ಕೆಲಸ ಆಗಲ್ಲ. ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏಪ್ರಿಲಿಂದ ನೆಕ್ಸ್ಟ್ ಇದಕ್ಕೆ ಕ್ಲೋಸ್ ಮಾಡ್ತೀರಾ. ಇದು ಒಂದು ಕಾಮಗಾರಿ 3 ಸಲ ಬಿಲ್ ಹೋಗುತ್ತೆ. ಪಬ್ಲಿಕ್ 3 ಸಲ ಬಿಲ್ ಆಗಿದೆ. ಆಯ್ತು, ಏನು ಮಾಡ್ಲಿಕ್ಕಾಗಲ್ಲ. ಸಮಸ್ಯೆ ಜನರಿಗೆ ಅರ್ಥ ಆಗಲ್ಲ. ಪ್ರತಿ ವರ್ಷ ಹೇಳ್ತಿರುತ್ತೆ. ಅವಾಗ ಗೊತ್ತಾಗುತ್ತೆ. ನಾನು ಬರ್ದೇ ಇದ್ರೆ ನಾವು ಕೂಡ ಮದುವೆ ಇನ್ವಿಟೇಷನ್ ಇನ್ನೊಂದು ಜಾಬ್ ಕಾರ್ಡ್ ವಿಷಯ ಹೇಳಿದ್ರಿ. ನೀವು ಮನೆಗೆ ಹೋಗ್ತೀರಾ ಅಂತ ಹೇಳಿ, ಮನೆಗೆ ಯಾರು ಕುಟುಂಬ ಬಿಜೆ ಹೋಗ್ಬೇಕು ಜಾಬ್ ಕಾರ್ಡ್ ಇರ್ತದೆ. ನಮ್ಗೆ ಯಾವುದೋ ಒಂದು ರೀತಿ ತಿಳಿ ಬಂದಿರ್ತೀರಾ, ನಾನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೀಟಾ ಬಂದಿರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕಾಗುತ್ತೆ? ಜಾಬ್ ಕಾರ್ಡ್ ಅನ್ವೇಷಣೆ ಅಂದ್ರೆ ಏನ್ ಗೊತ್ತಾಗಿರ್ತದೆ ಸರ್ ಅವರಿಗೆ? ಜಾಬ್ ಕಾರ್ಡ್ ಕೊಟ್ಟಿರ್ತೀವಿ, ಕೆಲಸ ಮಾಡ್ತಾರೆ, ಅಕೌಂಟಿಗೆ ದುಡ್ಡು ಬರುತ್ತೆ. ಜಾಬ್ ಕಾರ್ಡ್ ಮಾತ್ರ ಅಂತ ಕೆಲವರು ಇನ್ನೂ ಗೊತ್ತಾಗಿತ್ತು, ಅವ್ರಿಗೆ ಗೊತ್ತೇ ಇಲ್ಲ. ನಾನು ಜಾಬ್ ಕಾರ್ಡ್ ಕೊಟ್ಟಿದ್ದೆ ಅಂದ್ರೆ ನನ್ನ ಅಕೌಂಟಿಗೆ ಕೆಲಸ ಮಾಡಿ ನನ್ನ ಅಕೌಂಟಿಗೆ ದುಡ್ಡು ಬರುತ್ತೆ. ಅದ್ರನ್ನ ಲೋಪ ಆಗಿದೆಯಾ, ಅಮೌಂಟ್ ಬಂದಿಲ್ಲ, ಇನ್ನೊಂದು ಅದು ಓಕೆ ಕೇಳಿ, ಕೆಲಸ ಆಗಿದೆ, ನಿಮಗೆ ಬಗ್ಗೆ ಮಾಹಿತಿ ಆಗಿದೆ ಅಂತ ಓಕೆ. ಜಾಬ್ ಕಾರ್ಡ್ ಕೇಳಿದಾಗ ಗೊತ್ತಿಲ್ಲ. ಕಾಮಗಾರಿನೇ ಕಮ್ಮಿ ಕೊಡಿ, ಕೆಲಸ ಮಾಡೋದು ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಹಾಗೆ ನಾವು ಓಪನಿಂಗ್ ಬಂದಾಗ 80 ಲಕ್ಷ ಇತ್ತು, ಇವಾಗ 45 ಲಕ್ಷಕ್ಕೆ ಸೀಮಿತ ಆಗಿದೆ. ಜನ ಕೇಳ್ತಾರೆ, ನಾನು ಅವಾಗ ಬಾವಿ ಕೊಡ್ತಿದ್ದ, ಕೆರೆ ಕೊಡ್ತಿದ್ದ, ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ನೀವೇ ಕೊಡ್ತೇನೆ ಅಂತ ಕೇಳ್ತಾರೆ. ಅದು ನಾವು ಅಧಿಕಾರಿಗಳೇ ಹೊಣೆ ಮಾಡಿ.
ಹಾಗಾಗಿ ಗ್ರೂಪ್ ಕೆಲಸಕ್ಕೆ ಕಮ್ಮಿ ಜಾಸ್ತಿ ಕೇಳ್ತಾರೆ. ಅಲ್ಲಿ ಮೆಟೀರಿಯಲ್ ಅಮೌಂಟ್ ಜಾಸ್ತಿ ಆಗುತ್ತೆ, ನಮಗೆ ರೇಷಿಯೋ ಪ್ರಕಾರ ಕೊಡಿ ಬಸ್ ಅಂತ ಹೇಳ್ತೀರಾ. ನಾವು ಯಾವ ತರ ಮಾಡ್ಬೋದು? ನಮ್ಮ ಮಧ್ಯಾಹ್ನ ಒಂದು 2 ಪಟ್ಟಿಗಳು ಕಳಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ. ವೈದ್ಯಕ್ಕೆ ಹಂಗಾಗಿಲ್ಲ. ಈಗ ಮುಂಚೆ ಹೆಚ್ಚುವರಿ ಆಸನಗಳನ್ನ ಕೇಳ್ತಿದ್ರು, ಬಟ್ ಈಗ ಏನಿಲ್ಲ ಇನ್ನೂ ಕೆಲಸ ಆಗ್ತದೆ ನೋಡಿ. ನಿಮ್ಮ ಪ್ರಕಾರ ನಮ್ಮಲ್ಲಿ ಕಮ್ಮಿ ಇಲ್ಲ, ಆದ್ರೆ ನಮಗೆ ಮೆಟೀರಿಯಲ್ ಕಮ್ಮಿ ಆಗ್ತದೆ. ಕಾರಣ ಅಂತಂದ್ರೆ ಇವಾಗ ನೀವು ಮಾಮೂಲಿ ಯಾವುದು ಶೌಚಾಲಯ ಇನ್ನೊಂದು ಸೇರಿಸಿ ಗ್ಯಾಂಟಿ ಸೇರಿಸ್ತೀರಾ, ಅವಾಗ ಅಲ್ಲಿ ರೇಷಿಯೋ ಜಾಸ್ತಿ ಹೋಗುತ್ತೆ, ಅಂದ್ರೆ ಮೆಟೀರಿಯಲ್ ಚಾರ್ಜ್ ಜಾಸ್ತಿ ಹೋಗುತ್ತೆ. ನಮಗೆ ಇಲ್ಲಿ ವೈದ್ಯ ಕಾಂಪನಿ ಕೊಡ್ಲಿಕ್ಕಾಗಲ್ಲ, ಯಾಕೆ ಕೊಡೋಣ? ಈಗ ಒಂದು ಶೌಚಾಲಯ 5 ಲಕ್ಷ ಬಿಲ್ ಮಾಡ್ತೀವಿ, ಅದೆಲ್ಲ ನಮಗೆ ಕೊಟ್ಟಿಲ್ಲ. ಪಂಚಾಯತಿ ಕೊಡ್ತಾರೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಥವಾ MLA ಗ್ರಾಂಟ್ ಮಾಡ್ತೀವಿ ಹೊತ್ತು ಗ್ರಾಮ ಪಂಚಾಯತಿ ಮಾಡ್ತಾರೆ. 5 ಲಕ್ಷ ನೀವು ಕಟ್ಟಡ ಕೊಟ್ಟರೆ ಅಥವಾ ಸೈಟ್ ಕೊಟ್ಟರೆ 10 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಅದಕ್ಕೆ ಹೋಗುತ್ತೆ. ನಾವು ಹೆಚ್ಚು ಕಡೆ 7 ಲಕ್ಷ ಅಂದ್ರೆ ಕನಿಷ್ಠ 15 ಕೊಡುಗೆ ಕೊಡ್ತೀವಿ. ಅದಷ್ಟು ಲಾಸ್ ಅಲ್ಲ ಪಬ್ಲಿಕ್ಗೆ. ಹಿಂದೆ ಬಂದು ನಮ್ದು 5 ಲಕ್ಷ ಆಗಿ 3 ಲಕ್ಷ ಮಧ್ಯಾಹ್ನ ಪಟ್ಟಿ ಓಪನಿಂಗ್ ಮೊದಲನೇ ವರ್ಷ ಕಟ್ಸಿದೀವಿ, ಅಂದ್ರೆ ಕಟ್ಸಿಲ್ಲ. ಈಗ ಬಿಲ್ಡಿಂಗ್ ಎಲ್ಲ ಬರ್ತಾ ಇದೆಯಲ್ಲ, ಆಯಾ ವರ್ಷದಲ್ಲಿ ಮಾಡಬೇಕು ಅಂತಲೇ ಇದೆ. ಈಗ 2 ವರ್ಷ ಎಲ್ಲ ಮುಂದೆ ಬರ್ತಾ ಇಲ್ಲ. ಈಗ ಗೊತ್ತಲ್ಲ, ನಾನು ಮಾಡ್ತಾರೆ ವಾರಕ್ಕೊಂದ್ಸರಿ ಎಲ್ಲ ಮಾಡಿ ಕಾಂಪ್ಯಾಕ್ಟ್ ಇಷ್ಟು ವೈದ್ಯಕೀಯ ಕಾರಣಗಳು ಸ್ವಲ್ಪ ಜಾಸ್ತಿ ಬೇಡಿಕೆ ಇಲ್ಲ. ಒಂದು ವಾರ್ಡಲ್ಲಿ 25-30 ಕೊಟ್ಟಿಗೆ ಬರ್ತಿದ್ದಾರೆ. ನಾವು ಕೊಟ್ಟಿದ್ದು 1 ಕೊಡುಗೆ ಆಯ್ತು. ಒಂದು ನಾವು ಕೊಡ್ಲಿ ಕಷ್ಟ ಆಗಿದೆ, ಮತ್ತೇನೋ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ಮತ್ತೆ ಅಡುಗೆ ದೊಡ್ಡ ಇಶ್ಯೂ ನಮ್ಗೆ ಪಂಚಾಯತಿ ಹೋಗ್ತೀವಿ ಅಂತ ಹೇಳ್ತೀರಾ, ಅದು ನಾವು ಕೊಟ್ಟಿದ್ರು ಜಿಲ್ಲಾ ಪಂಚಾಯತಿ ಹೋಗುತ್ತೆ. ಇಲ್ಲ ಸರ್ ಹೇಳಿಲ್ಲ, ನಮ್ಗೆ ರೇಷಿಯೋ ಮಾತ್ರ ಆದಾಯ ಹೋದ್ರೆ ನಮ್ಗೆ ರೇಷಿಯೋ ತುಂಬಾ ಜಾಸ್ತಿ ಆಗ್ಬೇಕಲ್ಲ. ಇಷ್ಟು ಕೆಲಸ ಆಗಿದೆ, ನೀವು ಇವತ್ತು ಕೌಂಟ್ ಮಾಡಿ. ಇವತ್ತಿನ 24-25 ನೋಡಿ ತುಂಬಾ ಇದೆ, ಆದ್ರೆ ಮೆಟೀರಿಯಲ್ ಅಮೌಂಟ್ ತುಂಬಾ ಕಮ್ಮಿ ಕೊಡ್ತಾ ಇದೆ. ಯಾಕೆ ನಾವು ಹಿಂದೆ ಫ್ರೀ ಹತ್ರ ಕೇಳಬೇಕಾದ್ರೆ ನಿಮ್ಮ ಮಾಡಬೇಕು. ಇನ್ನೊಂದು ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ಆಗ್ತಾ ಇಲ್ಲ. ಅಮೌಂಟ್ ಪೆಂಡಿಂಗ್ ಅಂತ ಹೇಳ್ತೀರಾ, ನಾವು ಪಟ್ಟಿಗೆ ಸಿಕ್ಕಲ್ಲ, ಮೆಟೀರಿಯಲ್ ಪಟ್ಟಿಗಳೇ ಸಿಕ್ಕಲ್ಲ. ಅದು ಏನಾದ್ರೂ ಉದ್ಯೋಗ ಕತೆ ಮಾಡಿ ಜನ ಬರಲ್ಲ. ಈಗ ನಮ್ಮ ಹತ್ರ ಜನ ಬರಲ್ಲ, ಕಡೆ ಆಗುತ್ತೆ. ಅದು DP ವೈಸ್ ಆನ್ಯುವಲಿ DP ವೈಸ್ ಮಾಡ್ತಾರೆ, DP ವೈಸ್ ಮಾಡಿ ಟೋಟಲ್ ತಾಲೂಕಿಂದ ಅಲೋಟ್ಮೆಂಟ್ ಮಾಡಿ ತಾಲೂಕಿಗೆ ಮಾಡಿದ ಏನಾಗ್ತದೆ ಸರ್, ನಾವು ಮಾತಾಡುವಾಗ ಕೆಲಸ ಮಾಡಿದ್ವಿ, ಕೆಲಸ ಮಾಡದೆ ಕಷ್ಟ ಮಾಡಿರ್ತಾರೆ, ಬಟ್ ನಮ್ಗೆ ಸಿಗಲ್ಲ. ಅದನ್ನ ಕೇಳ್ತಾ ಇದ್ವಿ, ನಿಮ್ಗೆ ಏನಾದ್ರು ಸ್ವಲ್ಪ ಮಾತಾಡ್ಬೇಕಂತ. ಇವಾಗ ಉದ್ದೇಶನೇ ಅಷ್ಟೇ, ಕೆಲಸ ಕೂಲಿ ಕೊಟ್ಟಾಗಲ್ಲ ಸರ್. ಇವತ್ತು ಮಣ್ಣು ಕೆಲಸ ಮಾಡ್ತಾರೆ, ಮಳೆ ನೋಡಿ 6 ತಿಂಗಳು ಮಳೆ ಬಂದಿರ್ತದೆ. ಇವತ್ತು ಕಾಲುವೆ ಮಾಡಿದ್ವಿ, ಜಸ್ಟ್ ಪರಿಶೀಲನೆ ಬಂದ್ರೆ ಕಾಲುವೆ ಮುಚ್ಚೋಗಿರ್ತದೆ, ಅದೇನಿತ್ತು ಜನರಿಗೆ ಉದ್ಯೋಗ, ನಮ್ಮ ಕಾಂಗಾಯ ಆಗುತ್ತೆ. ಪರಿಶೀಲನೆ ಬೇಕಾಗುತ್ತೆ, ಫೋಟೋ ತೆಕ್ಕೊಂಡಿರ್ತಾರೆ. ಮೇಡಮ್ ಅದು ವರ್ಷ ಬಾಳ್ಕೆ ಬರಬೇಕು. ಅದೇ ನಾವು ಮೆಟೀರಿಯಲ್ ಕಾಂಗ್ರೆಸ್ ಡ್ರೈನೇಜ್ ಮಾಡಿದ್ರೆ ಒಂದಿಷ್ಟು ವರ್ಷ ಮುಗಿದೋಗುತ್ತೆ. ಅದು ನೀವು ಮಣ್ಣು ತೆಗೆದು ಹಾಕ್ತೀರಾ, ಮುಂದಿಷ್ಟು ತುಂಬಿಕೊಳ್ಳುತ್ತೆ, ಮತ್ತೆ ಮಣ್ಣು ತೆಗೆದು ಹಾಕ್ತೀರಾ, ಮುಂದಿಷ್ಟು ತುಂಬಿಕೊಳ್ಳುತ್ತೆ. ಅದು ನಮ್ಮ ಕಾಂಗಾಯ ಕೆಲಸ ತೊಂದರೆ ಇಲ್ಲ, ಕೆಲಸ ಕಮ್ಮಿ ಇದೆ ಹೇಳ್ತಾ ಇಲ್ಲ, ಅದು ಉಳ್ಕೊಳ್ಳೋದು ಜನರಿಗೆ ಪರ್ಮನೆಂಟ್ ಆಗಿದೆ. ಜನ ಮತ್ತೆ ಏನಾಗಿದೆ, ಏನಾದ್ರು ಬೇಡ ಕಾಂಗಾಯ ಫೋರ್ಸ್ ಮಾಡ್ತಾರ ಬಿಡಪ್ಪ, ಇವಾಗ ತುಂಬಿದೆ ಮತ್ತೆ ಅದನ್ನೇ ತೋಡ್ತದ ನಮ್ಮ ಎಲ್ಲ ಕಡೆನೂ ಅದೇ ತರ ಆಗಲ್ಲ. ಎಲ್ಲ ಒಂದ್ ಕಡೆ ನೀರು ಅದಕ್ಕೆ ಹಿಂದೆ ಒಂದ್ಸರಿ 10% ಏನು ಕೇಳ್ತಾರೆ ಸರ್, ನಾನು ಕೇಳ್ತಿರೋದು ಮೆಟೀರಿಯಲ್ ವೈದ್ಯ ಕಾಂಗಾಯ ಕೊಟ್ಟಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಕೊಡಿ ಪಂಚಾಯತ್ ಮೆಟೀರಿಯಲ್ 100% ಮೆಟೀರಿಯಲ್ ಮಾಡಿ ಲೇಬರ್ ಕೆಲಸ ಹೋಗುದು ಅಲ್ಲಿ ಸರ್ಕಾರಿ ಗೌರ್ಮೆಂಟ್ ಯೂಸ್ ಮಾಡಾಗ ಅದನ್ನೆಲ್ಲ ಇಟ್ಕೊಂಡೆ ಮಾಡಿದ್ವಿ. 40% ಅಸೆಂಟ್ ಕ್ರಿಯೇಟ್ ಮಾಡಿ 60% ಅಲ್ಲೇ ಕೆಲಸ ಮಾಡಿ ಕೊಟ್ಟಿದ್ದಾರೆ. ಜಾಸ್ತಿ ಮಾಡ್ತಾ ಹೋದ್ರೆ ನಿಮ್ಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಈಗ 1 ಕೋಟಿ ಕೊಡುತ್ತೆ 40 ಲಕ್ಷ ಮಾಡೋದು. ಅದೇ ಅದರಲ್ಲಿ ಏನ್ ಮಾಡ್ತೀವಿ ಅಂತ ಮಧ್ಯಾಹ್ನ ಈ ಸಾರ್ವಜನಿಕ ಶಾಲೆಗಳಿತ್ತು, ಅದನ್ನ ನೀವು ಕೊಟ್ಟಾಗ ನಮಗೆ ಕೊಟ್ಟಿಗೆ 52,000 ಆದ್ರೆ ಅದು 5 ಲಕ್ಷ ಕೊಡ್ತೀರಾ ನೀವು. ಅದಕ್ಕೆ ಮೆಟೀರಿಯಲ್ ಪೇಡ್ 80% ಆಗುತ್ತೆ. ಸಿಟಿ ಪಾರ್ಟಿ ಅಂದ್ರೆ ನೀವು 5 ಲಕ್ಷಕ್ಕೆ 3 ಲಕ್ಷ ಮೆಟೀರಿಯಲ್ ಆಗುತ್ತೆ, ಅದು ನಮ್ಗೆ ಹೊರೆ ಆಗುತ್ತೆ. ಪಂಚಾಯತಿ ಬೇಡ ಅಂತ ನಾವು ಕೇಳ್ತಾರೆ.
ಇಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರು ಮಾಡ್ಬೇಕು ಸರ್. ನಾವು ನೀವು ಅಲ್ಲ ನಾವೇನು ಸರ್ ನಮ್ದು ಮೇಲಾಗ ನೀವು ಮೇಲಂತ ಮೆಡಿಕಲ್ ಈ ರೀತಿ ಪ್ರಶ್ನೆ ಮಾಡಿ ನಾವು ಮಾತಾಡಲಿಕ್ಕಾಗಲ್ಲ. ಅದೇ ಸರ್ ಪ್ರೊಸೀಡಿಂಗ್ ಸೇರಿಸ್ಬೋದು, ಕಳಿಸ್ಬೋದು ಅಷ್ಟೇ. ಅದೇ ತರ ಎಲ್ಲಾ ಗ್ರಾಮ ಪಂಚಾಯತಿಗಳು ಬಂತು ಅಂದ್ರೆ ಅವ್ರಿಗೂ ಒಂದು ಗೊತ್ತಾಗುತ್ತೆ. ಒಂದೆರಡು ಕಡೆ ನೋಡಿದಾಗ ಒಂದೆರಡು ಗ್ರಾಮ ಪಂಚಾಯತಿ ಸಿಗೋದಿಲ್ಲ. ನಾವು ಕಳಿಸಿದ್ರೆ ನಾವು ಕಳಿಸ್ಬೇಕಂತ ಹೇಳಿ ಯಾರು ಕಳಿಸಿದ್ರೆ ಹಿಂಗೆ ಇರ್ಬೋದು. ಇಲ್ಲಿ ಒಂದು ಗ್ರಾಮ ಸಭೆಯನ್ನು ಉದ್ದೇಶಿಸಿ ಗ್ರಾಮ ಪಂಚಾಯತ್ ಸದಸ್ಯರನ್ನು ಎಲ್ರಿಗೂ ನನ್ನ ನಮಸ್ತೆ. ಈ ದಿನ 2023 ಸಾಲಿನ NRH ಮತ್ತೆ 15ನೇ ಹಣಕಾಸು ತಾಲೂಕು ಪಂಚಾಯಿತಿ ಕಾಮಗಾರಿಗಳ ಜೊತೆ ಜಿಲ್ಲಾ ಪಂಚಾಯಿತಿಯ ಕೆಲಸಗಳ ಬಗ್ಗೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಗಳನ್ನ ಇಟ್ಕೊಂಡಿದ್ದೀವಿ. ನಾನು ನೋಡಿದಾಗ ಇವತ್ತು ಅಷ್ಟೊಂದು ಇವರಿಗೆ ಜನನೂ ಕಮ್ಮಿ, ಜೊತೆಗೆ ಮೆಂಬರ್ಸು ಕಮ್ಮಿ ಆಯ್ತು ಇವತ್ತು. ಯಾಕಂದ್ರೆ ಪ್ರತಿ ಗ್ರಾಮ ಸಭೆಗೆ ನಾನು ನೋಡಿದಾಗ ಎಲ್ಲರೂ ಬರ್ತಿದ್ರು, ಇವತ್ತು ಕಮ್ಮಿ ಆಗಿದ್ರು. ನನಗೆ ಅದೇ ಯಾರು ಪ್ರಾಬ್ಲಮ್ ಬರಲಿಲ್ಲ ಅಂತ ಅನಿಸ್ತು. ಜೊತೆಗೆ ಜನರು ಕೂಡ ಸ್ವಲ್ಪ ಕಮ್ಮಿ ಆಯಿತು, ಪ್ರಶ್ನೆಗಳು ಕಮ್ಮಿ ಆಯಿತು. ಯಾವ್ದಾದ್ರು ತಪ್ಪುಗಳು ನಾವು ಹೇಳಿದಾಗ ತಪ್ಪುಗಳು ಯಾವ್ದಾದ್ರು ಇದ್ರೆ ಹೇಳ್ರಿ, ಅದಕ್ಕೆ ಏನು ಮುಲಾಜಿಲ್ಲ. ತಪ್ಪಾಗಿದ್ದು ಸರಿ ಮಾಡಿಸ್ಕೊಂಡು ಹೋಗೋಕ್ಕೆ ಇರೋದು ಪಂಚಾಯಿತಿ. ಅದೇ ನನಗೆ ನಾನು ಹಿಂದೆ ಒಂದ್ಸರಿ CSR ಜೊತೆಗೆ ಬಂದಿದ್ದೆ. ಇಲ್ಲಿ ಕೆಲವು ಪಬ್ಲಿಕ್ಸಿನ ಕ್ವಶನ್ ಎಲ್ಲ ಕೇಳಿದ್ರೆ ಅದರಿಂದ ಏನು ಕೇಳ್ತಾರೋ ಏನು ಹೆಂಗೆ ಅವರಿಗೆ ಅರ್ಥ ಮಾಡೋದು ಏನು ಅಂತ ಸ್ವಲ್ಪ ಭಯ ಆಗಿತ್ತು ನನಗೆ. ಅದರಿಂದ ಜಾಸ್ತಿ ಕ್ವಶನ್ ಬಂದಿಲ್ಲ. ನನಗೆ ತುಂಬ ಬೇಜಾರಾಗಿತ್ತು. ಹಾಗೆ ನಾನು ಹೇಳಿದೆ, ನನಗೆ ಭಾಳ ಬೇಜಾರಾಗಿತ್ತು. ಇಷ್ಟು ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಬಂದಿದ್ದಾರೆ. ಆಮೇಲೆ ಇದು ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲೇ 5 ಜನ ಬಂದಿಲ್ಲ, ಅವರು ಬರಬೇಕಾಗಿತ್ತು. ಇದು ತುಂಬ ಒಳ್ಳೆಯ ಪ್ರೋಗ್ರಾಮ್. ಇದು ತುಂಬ ಏನು ಜನರಿಗೆ ಕೆಲವರು ಗೊತ್ತಿರಲ್ಲ. ಇಲ್ಲಿ ನಾನು ನೋಡಿಗೆ ಇದೆಲ್ಲ ಓದಿ ಹೇಳಿದಾಗ ನಿಮ್ಮಲ್ಲಿ ಕ್ವಶನ್ ಜಾಸ್ತಿ ಬರಲಿಲ್ಲ ಅಂದರೆ ಇಲ್ಲಿ ಪಾರದರ್ಶಕವಾಗಿ ತುಂಬ ನೀಟಾಗಿ ಕೆಲಸ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನಮ್ಮ PDO ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಇಲ್ಲ ಅಂದರೆ ಬೇರೆ ಇದಕ್ಕೆ ಹೋದಾಗೆಲ್ಲ ಗೊತ್ತಾಗುತ್ತೆ, ತುಂಬ ಏನು ಕ್ವಶನ್ ಕೇಳ್ತಾರೆ, ಅದಾಗಿಲ್ಲ ಇದಾಗಿಲ್ಲ, ಅದು ಕಂಪ್ಲೀಟ್ ಇಲ್ಲ, ಅಲ್ಲಿ ಮಾಡೇ ಇಲ್ಲ, ಈಗ ಬಿಲ್ ಮಾಡ್ಯಾರ ಅಂತಾರೆ. ಬಟ್ ಇಲ್ಲಿ ಆ ಥರದ್ದು ಯಾವುದೂ ನನ್ನ ಗಮನಕ್ಕೂ ಬಂದಿಲ್ಲ. ನಾನು ನೋಡಿದೆ, ನಮ್ಮ ಆಫೀಸ್ ಕೆಲಸನೇ ಮಾಡ್ಕೊಳ್ತಾ ಅದ್ರ ಜೊತೆಗೆ ಇನ್ನೇನು ಹೇಳಿದ್ರು ಅದನ್ನೇ ನೋಡಿದೆ.